ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಆಲ್ ಆಫ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಮೋಟೋ ವ್ಲಾಗಿಗೆ ಸುಸ್ವಾಗತ. ಮತ್ತು ನಾನಿವತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗುವ ಅಂತ ಇದ್ದೇನೆ. ನೋಡ್ಬೇಕು ಇವಾಗ, ಅಂದರೆ ಮಳೆ ಬಂದರೆ ಮೋಟೋ ವ್ಲಾಗ್ ಮಾಡಿ ಕಷ್ಟ ಆಗ್ತದೆ. ಮಳೆ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ ನನಗೆ ಹೋಗ್ಲಿಕ್ಕೆ. ಅಂದರೆ ಇಟ್ ಮೀನ್ಸ್ ಮಳೆ ಬಂದರೆ ವೀಡಿಯೋ ಮಾಡ್ಲಿಕ್ಕೆ ಆಗೋಲ್ಲ ಮೊಬೈಲಲ್ಲಿ. ಗೋಪ್ರೋ ಆದರೆ ಆಗ್ತದೆ. ನೋಡಬೇಕು. ಮೊನ್ನೆಯಿಂದ ಮಳೆನೇ ಬರ್ತಾ ಇದೆ. ಮಳೆ ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ. ಸುಬ್ರಹ್ಮಣ್ಯ ಧರ್ಮಸ್ಥಳ ದೇವಸ್ಥಾನ ಯಾವಾಗಲೂ ರಶ್ ಇರುತ್ತೆ. ಈಗ ರಶ್ ಇರುವ ಟೈಮ್ ನೋಡ್ಬೇಕು. ಇವಾಗ ಅಂದರೆ ಧರ್ಮಸ್ಥಳ ಹೋದರೆ ಯಾವಾಗ ಊಟ ಅಂದರೆ ಊಟಕ್ಕೆ ಏನು ತೊಂದರೆ ಇಲ್ಲ. ಅಂದರೆ 3 ಗಂಟೆ 4 ಗಂಟೆವರೆಗೆ ಊಟ ಕೊಡ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಹ ಕೊಡ್ತಾರೆ ಒಂದು 3 ಗಂಟೆವರೆಗೆ. ಅಲ್ಲಿ ರಶ್ ಇರ್ತದೆ, ಕ್ಯೂ ಜಾಸ್ತಿ. ಧರ್ಮಸ್ಥಳ ಬೇಗ ಬೇಗ ಆಗ್ತದೆ ಊಟ. ಮಾತ್ರ ಅಲ್ಲಿ ರೂಟ್ ಸರಿ ಇಲ್ಲ. ನಮ್ಮ ಇಲ್ಲಿಂದ ಪುತ್ತೂರಾಗಿ ಉಪ್ಪಿನಂಗಡಿ ರೋಡು, ಬೆಳ್ತಂಗಡಿ ಗುರುವಾಯನಕೆರೆ ರೋಡು ಸರಿ ಇಲ್ಲ ಅಷ್ಟು. ಅಂದರೆ ಡಾಮರ್ ರೋಡು ಇದಿದೆ, ಡಾಮರ್ ರೋಡು ಸ್ವಲ್ಪ ಇದಿದೆ. ಮತ್ತು ಅಲ್ಲಿ ಉಜಿರೆ ರೋಡ್ ಅಂತೂ ಸರಿ ಇಲ್ಲ ಅಂತ ಹೇಳ್ತಾರೆ. ಚಾರ್ಮಾಡಿ ಘಾಟ್ ರೋಡು. ಸುಬ್ರಹ್ಮಣ್ಯ ರೋಡ್ ತೊಂದರೆ ಇಲ್ಲ, ಹೋಗ್ಬೋದು ಆರಾಮ್ಸೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ಸ್ ಮಾಡಿ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ರೇಟ್ ಇವಾಗ. ಡೀಸೆಲ್ಗೆ 88.56 ಪರ್ ಲೀಟರ್, ಪೆಟ್ರೋಲಿಗೆ 102 ಪಾಯಿಂಟ್ ಚಿಲ್ಲರೆ ಇದೆ. 100 ರೂಪಾಯಿ ಇತ್ತಷ್ಟೇ ಎಲೆಕ್ಷನ್ ಮೊದಲು. ಎಲೆಕ್ಷನ್ ಆದ ಮೇಲೆ ರೇಟ್ ಹೆಚ್ಚೇ ಆಯಿತು. ಹೀಗೆ ಮಾಡೋದು ಗೌರ್ಮೆಂಟ್ನವರು. ಎಲೆಕ್ಷನ್ವರೆಗೆ ರೇಟ್ ಏರಿಸಲ್ಲ, ಮತ್ತು ಆಮೇಲೆ ಪೆಟ್ರೋಲ್ ಡೀಸೆಲ್ಗೆ ರೇಟು ಹೈಕ್ ಆಗಿಬಿಡುತ್ತೆ. ಕೇಳೋರು ಯಾರಿಲ್ಲ ಇಲ್ಲಿ. ಎಲ್ಲರೂ ಡೀಸೆಲ್ ಪೆಟ್ರೋಲ್ ಹಾಕಿ ಹೋಗ್ತಾರೆ. ಎಲ್ಲರೂ ಅದನ್ನು ಕೇಳೋರು ಯಾರಿಲ್ಲ. ಮತ್ತು ಮೊಬೈಲ್ದು ಸಿಮ್ಮಿದು ಎಲ್ಲ ರೀಚಾರ್ಜ್ ಜಾಸ್ತಿ ಆಗಿದೆ ಈಗ. ಜಿಯೋ, ಏರ್ಟೆಲ್, ಆಲ್ಮೋಸ್ಟ್ ಎಲ್ಲ ಸಿಮ್ನವರು ರೇಟ್ ಹೆಚ್ಚು ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಅಂಬಾನಿ ಅವ್ರದ್ದು ಮದುವೆ ಅಂತೆ, ಹಂಗೆ ರೇಟ್ ಹೆಚ್ಚು ಮಾಡಿಬಿಟ್ಟವ್ರೆ. ಅಂಬಾನಿ ಅವರ ಮದುವೆ ಆದರೆ ನಮಗೆ ಇಲ್ಲಿ ರೀಚಾರ್ಜ್ಗೆ ಹೈಕ್ ಆಯಿತು. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಆಕಾಶ್ ಅಂಬಾನಿ ಅಂತ ಹೆಸರು ಕಾಣ್ತದೆ, ಸಣ್ಣವ್ರ ಹೆಸರೇ ಬರ್ತಾ ಇಲ್ಲ ನನಗೆ. ಅಲ್ಲಿ ಒಬ್ಬರು ಅವರ ಮದುವೆಗೆ ಸಿಂಗರ್ ಬಂದವರಿಗೆ, ಅಂದರೆ ಜಸ್ಟಿನ್ ಬೀಬರ್ ಅಂತ ಹೆಸರು, ಫಾರಿನ್ ಅವ್ರ ಸಿಂಗರು, ಅವ್ರಿಗೆ 83 ಕೋಟಿ ಅಂತ ಇವರು. 83 ಕೋಟಿ ಸ್ಯಾಲ್ರಿ ಪರ್. ಅದು ಅವ್ರಿಗೆ ಎಷ್ಟು ಹಾಡು ಹಾಡಿದ್ದಾರೆ ಗೊತ್ತಿಲ್ಲ. ಅವ್ರು ಫೇಮಸ್ ಸಿಂಗರ್ ಜಸ್ಟಿನ್ ಬೀಬರ್ ಅಂತ. 83 ಕೋಟಿ ಅಂತ ಅಂದ್ಕೊಳ್ಳಿ, ಅವರೆಲ್ಲ ಹಣ ಎಷ್ಟಿರ್ಬೋದು. ಒಂದು ಸಿಂಗರ್ಗೆ 83 ಕೋಟಿ ಕೊಡಬೇಕಂದ್ರೆ ಅವ್ರದ್ದು ಹಣ ಎಷ್ಟಿರ್ಬೋದು. ಅವರು ಅಂಬಾನಿಯವರ ಮಗ ವಾಚ್ ಕಟ್ಟುವ ಬೆಲೆ 5-6 ಕೋಟಿ ವಾಚ್, ಸ್ಪೆಷಲ್ ವಾಚ್. ಅದು ಬಂದ್ಬಿಟ್ಟು ಸ್ಪೆಷಲ್ ಡಿಸೈನ್ ಆಗಿರುವ ವಾಚ್. ಮತ್ತು ಕಾರುಗಳು ಹೇಳೋದು ಬೇಡ, ಎಲ್ಲ ಇದೆ. ಮತ್ತು ಸೆಕ್ಯೂರಿಟಿ ಬಂದು Z+ ಸೆಕ್ಯೂರಿಟಿ ಇದೆ.
ಇಂಡಿಯನ್ ಆರ್ಮಿ ಸೆಕ್ಯೂರಿಟಿಯ ಅಂತ ಕಾಣಿಸುತ್ತೆ. ಮತ್ತು ಅವರ ಸೆಕ್ಯೂರಿಟಿ ಅವರೇ ಖರ್ಚು ನಿಭಾಯಿಸ್ಬೇಕಂತ ಕಾಣಿಸುತ್ತೆ. ನನಗೆ ಕಾರ್ನರಿಂಗ್ ಸ್ವಲ್ಪ ಅಭ್ಯಾಸ ಆಗಲಿಕ್ಕಿದೆ ಬೈಕಲ್ಲಿ, ಅಂದರೆ ಅದು ನಂಗೆ ಅಷ್ಟು ಬರಲ್ಲ. ಕಾರ್ನರಿಂಗ್ ವೀಡಿಯೋ ಮಾಡ್ಬೋದು ಹಾಗೆ ಬರುತ್ತೆ, ಮತ್ತು ಹೆದರಿಕೆ ಆಗುತ್ತೆ ಅಷ್ಟೇ. ಸ್ಪೀಡ್ ಹೋದ್ರೆ ಎಲ್ಲಿ ಆದರೂ ಬೀಳ್ತದೆ ಅಂದೇ ಹೆದರಿಕೆ ಆಗ್ತದೆ. ಎಲ್ಲಿ ಆದ್ರೂ ಬಿದ್ದರೆ ಮತ್ತು ಯಾರು ಬರ್ತಾರೆ ಇವಾಗಿನ ಕಾಲದಲ್ಲಿ? ಎಲ್ಲ ವೀಡಿಯೋ ಮಾಡೋರು, ಬಿದ್ದರೆ ಆಕ್ಸಿಡೆಂಟ್ ಆದರೆ ಎಲ್ಲ ವೀಡಿಯೋ ಮಾಡೋರೇ ಇರೋದು. ಇವಾಗ ಹೆಲ್ಪ್ ಮಾಡೋರು ಯಾರು ಬರಲ್ಲ ಇವಾಗಿನ ಕಾಲದಲ್ಲಿ. ಏನಂದರೆ ವಯರ್ ಒಂದು ಸ್ವಲ್ಪ ಉದ್ದ ಆಗಿದೆ. ನಾನು ಮೋಟೋ ವ್ಲಾಗಿದ್ದು ಈಗ ಹೆಂಗೋ ಅದು ಟೀ ಶರ್ಟ್ ಒಳಗೆ ಹಾಕ್ಬೇಕು. ಸ್ವಲ್ಪ ಉದ್ದ ಬಿಟ್ಟು ಜಾಸ್ತಿ ವಯರ್ ಉದ್ದ ಇದೆ, ಆಲ್ಮೋಸ್ಟ್ ಮೈಕಿದು ವಯರು ಸ್ವಲ್ಪ ಒಳಗೆ ಹಾಕ್ತಾ ಇದ್ದೀನಿ. ಅದು ನೇಲ್ತದೆ ವಯರ್, ಇರಿಟೇಟ್ ಆಗುತ್ತೆ ಹೋಗುವಾಗ. ನಮ್ಮ DVN ಕನ್ನಡ ಸರ್ ಮತ್ತು ನನಗೆ ಟ್ರಿಪಲ್ ರಶ್ ಕನ್ನಡ ಸರ್ ಒಳ್ಳೆ ಇನ್ಸ್ಪಿರೇಷನ್ ನನಗೆ ಮೋಟೋ ವ್ಲಾಗಿಗೆ. ಅವ್ರದ್ದು ಸ್ಪೋರ್ಟ್ಸ್ ಬೈಕ್ ಇದೆ, ಇವ್ರದ್ದು ಅಡ್ವೆಂಚರ್ ಸ್ಪೋರ್ಟ್ಸು ಎರಡೂ ಇದೆ. DVN ಕನ್ನಡ ಅವ್ರದ್ದು ಸಖತ್ತಾಗಿ ವೀಡಿಯೋ ಮಾಡ್ತಾರೆ ಅವರು. ಅವ್ರದ್ದೆಲ್ಲ ಹೈ ಆ್ಯಂಡ್ CC ಗಾಡಿಗಳು. ಒಂದು ಟಿಪ್ಪರ್ ಸಿಕ್ಬಿಡ್ತಲ್ಲಪ್ಪ ಶಿವನೇ, ಹೋಗೋದು ಹೆಂಗೆ? ಟಿಪ್ಪರ್ ಸಿಕ್ಸ್ಬಿಟ್ರೆ, ಲಾರಿಯನ್ನು ಸಿಕ್ಬಿಟ್ರೆ ಹೋಗ್ಲಿಕ್ಕೆ ಭಾರಿ ಕಷ್ಟ. ಅಂದರೆ ಅದು ಸೈಡು ಕೊಡಲ್ಲ, ನಿಧಾನ ಹೋಯ್ತವ್ರೆ ಅವರು. ಹೆಂಗೆ ಹೋಗ್ಬೋದು ಹೇಳಿ ನೀವೇ? ಟಿಪ್ಪರ್, ಲಾರಿ, ಟ್ರಕ್ ಮತ್ತು ಈ ಪೆಟ್ರೋಲ್ದು ಗಾಡಿಗಳೆಲ್ಲ ಇರುತ್ತಲ್ಲ, ಪೆಟ್ರೋಲ್ ಸಪ್ಲೈ, ಗ್ಯಾಸ್, ಹೈವೇ ರೋಡಲ್ಲೆಲ್ಲ ಇದೇ ಸಿಗುತ್ತೆ. ಹೋಗ್ಲಿಕ್ಕೆ ಕಷ್ಟ ಅಂದರೆ ಕಷ್ಟ. ಅಂದರೆ ಅದು ನಿಧಾನ ಹೋಗುತ್ತೆ. ನಮಗೆ ರೋಡ್ ಸೈಡು ಸಿಗಲ್ಲ ಹೋಗ್ಲಿಕ್ಕೆ, ಓವರ್ಟೇಕ್ ಮಾಡಲಿಕ್ಕೆ. ಅದೇ ಪ್ರಾಬ್ಲಮ್. ನಮ್ಮದು ಮ್ಯಾಚ್ ವಿನ್ ಆಯಿತು ಕ್ರಿಕೆಟ್ T20 ವರ್ಲ್ಡ್ ಕಪ್ಪು ನಮ್ಮ ಇಂಡಿಯಾನಿಗೆ ಬಂತು. ವಿರಾಟ್ ಕೊಹ್ಲಿ ಸರ್ ಮತ್ತು ರೋಹಿತ್ ಶರ್ಮಾ ಸರ್ ಮತ್ತು ಒಂದು 3 ಜನ ಅವರು ಬಿಟ್ಟರು T20 ಈ ಸಲ ಇಯರ್ ಎಂಡ್ ಮತ್ತು ಆಡಲ್ಲ ಅಂತ ಹೇಳಿದ್ದಾರೆ. ಸಖತ್ತಾಗಿತ್ತು ಮ್ಯಾಚ್, ಅಂದು ಬೇರೆ ಲೆವೆಲ್ ಅದು ಮ್ಯಾಚ್. ನಾನು ನೋಡಿದೆ, ನನಗೆ ಕ್ರಿಕೆಟಿದು ಇಂಟ್ರೆಸ್ಟ್ ಬರಲ್ಲ. ಸಖತ್ತಾಗಿತ್ತು ನೋಡಿ, ಹಿಂಗಾಗಿತ್ತು ಮ್ಯಾಚ್. ನಾನಷ್ಟು ನೋಡಲ್ಲ ಕ್ರಿಕೆಟ್ ಮ್ಯಾಚ್, ನನಗೆ ಇಂಟ್ರೆಸ್ಟೂ ಇಲ್ಲ. ಬಟ್ ಈ ಮ್ಯಾಚ್ ಸ್ವಲ್ಪ ನೋಡಿದ್ದೇನೆ. ಒಂದು ಕ್ಯಾಚ್ ಹಿಡ್ದಿದ್ದಾರೆ ಗುರು, ಅದರಲ್ಲಿ 6 ಹೊಡೆದಿದ್ದಾರೆ. ಅದು ಫುಲ್ ಎತ್ತರ ಹೋಗಿ ಬಾಲನ್ನು ಕ್ಯಾಚ್ ಹಿಡ್ದವ್ರಿಗೆ ಒಂದು ಸಲಾಮ್ ಕೊಡ್ಬೇಕು ನೀವು. ಹೆಂಗೆ ಕ್ಯಾಚ್ ಹಿಡ್ದಿದ್ದಾರೆ ಅಂದರೆ, ಅಷ್ಟು ಕ್ಯಾಚ್ ಹಿಡ್ಲಿಕ್ಕೆ ಕಷ್ಟ ಇದೆ. ಅದು ಹೋದರೆ 6 ಆಗ್ತಿತ್ತು ರನ್, ಮತ್ತು ಇಂಡಿಯಾ ಸೋಲ್ತಿತ್ತು. ಆ ಕ್ಯಾಚ್ ಹಿಡ್ದವ್ರಿಗೆ ನಂದೊಂದು ಸೆಲ್ಯೂಟ್ ಗುರು. ಆ ರೇಂಜ್ಗೆ ಕ್ಯಾಚ್ ಹಿಡ್ತಾನಲ್ಲ ಅವನು, ಅದು ನಮ್ಮ ಇಂಡಿಯಾದ ಹೆಮ್ಮೆ. ಇಂಡಿಯನ್ ಕ್ರಿಕೆಟಿಂಗ್ ಅಂದರೆ ಹಂಗಿರುತ್ತೆ. ಪೆಟ್ರೋಲ್ ಹಾಕಿಲ್ಲ ಗಾಡಿಗೆ, ಯಾಕಂದರೆ ಇದೆ ಅದರಲ್ಲಿ ಆಲ್ಮೋಸ್ಟು ಪೆಟ್ರೋಲ್ ಇದೆ ಗಾಡಿಯಲ್ಲಿ. ನೋಡಬೇಕು ಈಗ. ಅಂದರೆ ಮೈಲೇಜ್ ಒಳ್ಳೆ ಕೊಡುತ್ತೆ ನನ್ನ ಗಾಡಿ. 40+ ಇದೆ, 45, 46, 48, 49 ಮತ್ತು 55 ಸಿಕ್ಕಿದೆ ಮೊನ್ನೆ ಲಾಸ್ಟ್ ಒಂದು ಮೈಲೇಜ್. 51 ಬಂದಿದೆ ಮೈಲೇಜ್, 49 ಬಂದಿದೆ, 48 ಬಂದಿದೆ. ಹೀರೋದವ್ರದ್ದು ಗಾಡಿ ಅಂದರೆ ಮೈಲೇಜ್ ಗಾಡಿ. ಅದಂದ್ರೆ ಹೀರೋದವ್ರದ್ದು ಸ್ಪ್ಲೆಂಡರ್ ಎಲ್ಲ 70 ಸಿಗುತ್ತೆ ಹೇಳ್ತಾರೆ. 65 ಅಂತೂ ಗ್ಯಾರಂಟಿ. 65 kmpl ಪರ್ ಮೈಲೇಜ್, ಅಂದರೆ 1 ಲೀಟರ್ಗೆ 65 ಮೈಲೇಜ್ ಸಿಕ್ಕಿದೆ ಸಾಕಲ್ಲ ಗುರು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಮ್ಮ ಮೋಟೋ ಬ್ಲಾಗ್ ಮಾಡೋರೇ ಇಲ್ಲ ನಮ್ಮ ಇಲ್ಲಿ ಪುತ್ತೂರಲ್ಲಿ. ಇದ್ದಾರೆ ಅಂತ ಯಾರೋ ಒಬ್ರು ಹೇಳಿದ್ರಪ್ಪ, ಅಂದರೆ ಝೊಮ್ಯಾಟೋದವ್ರಂತೆ, ಯಾರು ಗೊತ್ತಿಲ್ಲ. ಸಿಕ್ಕಿರೋ ಒಂದು ಸಲ ಮೀಟ್ ಆಗಬೇಕು ಅವರನ್ನು. ಮೋಟೋ ಬ್ಲಾಗ್ ಮಾಡೋರೇ ಇಲ್ಲ ಇಲ್ಲಿ. ಜನಗಳು ರೋಡ್ ದಾಡಲಿಕ್ಕೆ ಅರ್ಜೆಂಟ್ ಮಾಡ್ತಾರೆ. ಬಸ್ಸಿಂದ ಇದು ರಿಕ್ಷಾದಿಂದ ಎಳಿತಾರೆ, ಬೈಕಿಂದ ಎಳಿತಾರೆ. ರೋಡ್ ಕ್ರಾಸ್ ಮಾಡೋದು ಅರ್ಜೆಂಟ್ ಮಾಡ್ತಾರೆ ಕೆಲವರು. ಇದು ಅಪಘಾತಕ್ಕೆ ಮೂಲ ಕಾರಣ. ನಿಧಾನವೇ ಪ್ರಧಾನ.
ಮತ್ತು ನಮ್ಮ ಬೈಕಲ್ಲಿ ನಾವು ಎಷ್ಟು ನಿಧಾನ ಹೋಗ್ತೀವೋ ಅದೇ ನಮಗೆ ಬೆಸ್ಟ್ ಮೈಲೇಜು ಕೊಡುತ್ತೆ ಗಾಡಿ. ಒಂದು ನೆನಪು ಬಂತು, ನಮ್ಮದು ಫೇಮಸ್ ಡೈಲಾಗ್ ಇದೆ ಅಲ್ಲ, ನಮಗೆ ಕಾರು ಯಾಕೆ, ಬೈಕ್ ಇದ್ರೆ ಸಾಕು, ಒಳ್ಳೆ ಪೆಟ್ರೋಲ್ ಹಾಕಿ ಮೈಲೇಜ್ ಸಿಗುತ್ತೆ. ಇಲ್ಲೊಂದು ಹಂಸ ಹಾಕಿ ಹೋಗಲಿಕ್ಕೆ ಆಗೋದಿಲ್ಲ, 2 ಕಡೆ ಹಂಸ. ಇಲ್ಲೊಂದು ಸೇತುವೆ ಸಂಕ ಇದೆ ಅಲ್ಲ, ನಮ್ಮ ಭಾಷೆಯಲ್ಲಿ ಸಂಕ ಅಂತ ಹೇಳ್ತೇವೆ, ಅದು ಅಗಲ ಮಾಡಲಿಲ್ಲ ಇನ್ನು. ಹಂಸ ಹಾಕಿ ನಮಗೆ ಸ್ಲೋ ಮಾಡೋದೇ ಆಯಿತು ಕೆಲಸ. ಇಲ್ಲಿ 2 ಇದರಲ್ಲಿ ಹಂಸ ಹಾಕಿದ್ದಾರೆ, ಇನ್ನೊಂದು ಮುಂದೆ ಬರುತ್ತೆ ಹಂಸ, ಪುನಃ ಹೊಡೆದು ಹೋಗುತ್ತೆ. ದೊಡ್ಡ ಹೆವಿ ವೆಹಿಕಲ್ಸ್ ಅವರಿಗೆಲ್ಲ ತುಂಬ ಸ್ಲೋ ಮಾಡಿ ಫಸ್ಟ್ ಗೇರ್ ಹಾಕಬೇಕಾಗುತ್ತೆ, ಅಷ್ಟು ಸ್ಲೋ ಮಾಡಬೇಕಾಗುತ್ತೆ. ಹಂಸಿಗೆ 5-6 ಹಂಸ ಹಾಕಿದ್ದಾರೆ, ಅದು 1-2 ಅಲ್ಲ, 5 ಹಂಸ ಹಾಕಿಬಿಟ್ಟಿದ್ದಾರೆ. 5-6 ಇದೆ. ಬೈಕಲ್ಲಿ ಏನು ತೊಂದರೆ ಇಲ್ಲ, ಸೆಕೆಂಡ್ ಗೇರ್ ಮೆಲ್ಲ ಮೂವ್ ಮಾಡ್ಬೋದು ಗಾಡಿ. ಹೈ ಎಂಡ್ CC ಬೈಕ್ ಅಂದರೆ ಹೋಗ್ಬೋದು, 3rd ಗೇರಲ್ಲೂ ಹೋಗ್ಬೋದು. ನಾಯಿ ಬಂತು. ಈ ನಾಯಿ ಒಂದು ಡೇಂಜರ್. KTM ಡ್ಯೂಕ್ 390 ಗಾಡಿ ಅಂದರೆ ಇದು ಗಾಡಿ. ಅದ್ರಲ್ಲಿ ನಿಮ್ಗೆ ಬೇಸಿಗೆ ಆಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಅದು ಹಂಗೆ ಹೋಯ್ತದೆ ಗಾಡಿ. ನೋಡಿ ಡ್ಯೂಕ್ 390 ಅವನು ಹೆಂಗೆ ಹೋಯ್ತವನೆ ಅಂತ, ನಮಗೂ ಹೋಗೋಕ್ಕಾಗಲ್ಲ, ಅಷ್ಟು ಸುಲಭ ಇಲ್ಲ. ಮತ್ತು ಟೈರ್ ಬಂದ್ಬಿಟ್ಟು ಅಗಲ ಇದೆ ಒಳ್ಳೆ, ಅದರಲ್ಲಿ ಒಳ್ಳೆ ಹೋಗ್ಲಿಕ್ಕೆ ಆಗುತ್ತೆ. ನಮ್ಮದು ಗಾಡಿ ಬಂದ್ಬಿಟ್ಟು 160 cc, ಅದು 46 PS ಪವರ್ ಇದೆ. ನಮ್ಮದು 15 PS ಪವರ್ ಇರೋದು, 15 BHP, ಅದು 46 BHP ಪವರ್ ಇದೆ. ಥ್ರೋಟಲ್ ಕೊಟ್ಟರೆ 150 ಗೆ ರೀಚ್ ಆಗುತ್ತೆ ಅದು ಅಷ್ಟೇ, ಆ ರೇಂಜಿಗಿದೆ ಅದು ಬೈಕ್. ನೋಡಿ ಎಲ್ಲಿ ಬೈಕೇ ಕಾಣ್ತಾ ಇಲ್ಲಲ್ಲ ಗುರು, ಡ್ಯೂಕ್ 390ನೇ ಕಾಣ್ತಾ ಇಲ್ಲ ಗುರು, ಎಲ್ಲಿ ಹೋಗ್ಬಿಟ್ಟ ಗುರು ಇವನು. ಅಷ್ಟು ಸ್ಪೀಡ್ ಹೋಗ್ಲಿಕ್ಕೆ ಆಗುತ್ತೆ ಅದರಲ್ಲಿ. ನನಗೆ ತೆಗಿಬೇಕು ನೋಡುವ, 4-6 ಲಕ್ಷ ಆಗುತ್ತೆ ಮಾತ್ರ ಹೊಸ್ತಕ್ಕೆ. ವಸ್ತು 4-6 ಲಕ್ಷ ಆಗ್ತದೆ, ಸೆಕೆಂಡ್ 2 ಲಕ್ಷ, 1.5 ಲಕ್ಷಕ್ಕೂ ಸಿಗುತ್ತೆ. ಒಳ್ಳೇದಿರಲ್ಲ, ನೋಡಿ ತಗೊಳ್ಬೇಕು ಸ್ವಲ್ಪ. ಎಲ್ಲ ಸರಿ ಓಡಿಸಿ ಬಿಡ್ತಾರೆ ಗಾಡಿನ, ಸರಿ ಚಚ್ಚಾಕ್ಬಿಟ್ಟಿರ್ತಾರೆ ಆ ಗಾಡಿನ. KTM ಎಲ್ಲ ಬ್ರ್ಯಾಂಡು ಅಷ್ಟೇ, ಯಾವುದಿರಲಿ, ಸ್ಪೋರ್ಟ್ಸ್ ಇದು RC ಇರಲಿ, ಡ್ಯೂಕ್ ಇರಲಿ, ಡ್ಯೂಕ್ 125 ಇರಲಿ, 200 ಇರಲಿ, 250 ಇರಲಿ, 390 ಇರಲಿ, ಎಲ್ಲರೂ ಸಾರಿ ಓಡಿಸಿ ಕೊಡೋದು ಸೆಕೆಂಡ್ ಹ್ಯಾಂಡಲ್ಲಿ ತಗೊಂಡ್ರೆ. ನಾವು R15 ಅಷ್ಟೇ, ಅಷ್ಟು ಓಡಿಸಿರ್ತಾರೆ ಗಾಡಿನ. ಮತ್ತು ನಮಗೆ ರಿಪೇರಿ ಮಾಡೋದೇ ಕೆಲಸ ತಗೊಂಡ್ಮೇಲೆ. ಡಿಸ್ಕ್ ಪ್ಲೇಟ್, ಡಿಸ್ಕ್ ಬ್ರೇಕ್ ಪ್ಯಾಡ್. ನಂದೊಂದು ಬೈಕಿದ ಕತೆ ಹಾಗೆ ಆಗಿದೆ ಇವಾಗ. ಬ್ರೇಕ್ ಪ್ಯಾಡ್ ಹಾಕಿದೆ ಫ್ರಂಟಿಗೆ, ರಿಯರ್ ನೋಡಿದೆ ಕ್ರ್ಯಾಕ್ ಬಂದಿದೆ ಡಿಸ್ಕ್ ಪ್ಲೇಟ್. ಇನ್ನು ಡಿಸ್ಕ್ ಪ್ಲೇಟಿಗೆ 1099 ರೂಪಾಯಿ ಇದೆ ರೇಟ್. ಡಿಸ್ಕ್ ಪ್ಲೇಟಿಗೆ 1099 ರೂಪಾಯಿ ಇದೆ. ಮತ್ತು ಪ್ಲಸ್ ಒಂದು ಬ್ರೇಕ್ ಪ್ಯಾಡ್ ಹಾಕಬೇಕಾದ್ರೆ 350 ಇದೆ, 350 ಇದೆ ಬ್ರೇಕ್ ಪ್ಯಾಡ್ ಹಾಕಬೇಕಾದ್ರೆ. 12 ಕಿಲೋಮೀಟ್ರ್ ಆಯಿತು ನಮ್ಮ ಮನೆಯಿಂದ ಇಲ್ಲಿಗೆ. ಪರ್ಲಾಡ್ಕ ರೀಚ್ ಆದೆ, ಪುತ್ತೂರು ಪರ್ಲಾಡ್ಕ. ಕಾರ್ನರಿಂಗ್ ಬರ್ತದೆ, ಸ್ವಲ್ಪ ಹೆದರಿಕೆ ಆಗುತ್ತೆ ಅಷ್ಟೇ. ಮತ್ತು ಮೋಟೋ ವ್ಲಾಗ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ, ಯಾಕಂದರೆ ನಮ್ಮ ವೀಡಿಯೋ ಮೇಲೆ ಫೋಕಸ್ ಕೊಟ್ಟರೆ ನಮ್ಮದು ಡ್ರೈವಿಂಗ್ ಮೇಲೆ ಫೋಕಸ್ ಕೊಡಬೇಕಾಗುತ್ತೆ. ಸ್ಕೂಟಿ ಇದು ಬೈಕಲ್ಲಿ ಅಂದರೆ ಸ್ಪೀಡ್ ಅಲ್ಲಿ ಸ್ಕೂಟಿ, ಬೈಕು, ಕಾರು ಅಂತ ಎಲ್ಲ ಬರುತ್ತೆ ಮಾತಾಡುವಾಗ. ಮೋಟೋ ವ್ಲಾಗ್ ಮಾಡೋದು ಅಂತ ಹೇಳಿ ನಾವು ಜಾಗ್ರತೆ ಇರಬೇಕಾಗುತ್ತೆ, ಎಷ್ಟು ಜಾಗ್ರತೆ ಇದ್ದರೂ ಸಾಕಾಗಲ್ಲ. ಇವತ್ತೊಂದು ಮಳೆನೇ ಇಲ್ಲ, ನನಗೆ ವೀಡಿಯೋಕ್ಕೆ ಇವತ್ತು ಹೇಳಿ ಮಾಡಿಸಿದ ದಿವಸ ಅಂತ ಅನಿಸುತ್ತೆ. ನೋಡಬೇಕು, ಇನ್ನು ಮಳೆ ಬಂದರೆ ಕಷ್ಟ ನನಗೆ.
ಕಾಣಿಯೂರು ರೂಟಾಗಿ ಹೋಗೋದಾ ಬೆಳ್ಳಾರಿ ರೂಟಾಗಿ ಹೋಗೋದಾ ಗೊತ್ತಿಲ್ಲ. ಈಗ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಒಟ್ಟಾರೆ. ಇಲ್ಲಿ ಯಾವ ರೂಟಾಗಿ ಹೋಗೋದು ಗೊತ್ತಿಲ್ಲ, ನೋಡ್ಬೇಕು. ಕಾಣಿಯೂರು ಸ್ವಲ್ಪ ಒಂದು 5 ಮಿನಿಟ್ ಬೇಗ ಎತ್ತುತ್ತೆ. ಬಸ್ ಅಂದರೆ ಒಂದು 5 ನಿಮಿಷ ಬೇಗ ತಲುಪುತ್ತೆ ಕಾಣಿಯೂರು ರೂಟಾಗಿ ಹೋದರೆ. ಬೆಳ್ಳಾರಿ ರೂಟಾಗಿ ಹೋದರೆ ಸ್ವಲ್ಪ ದೂರ ಕಾಣಿಸುತ್ತೆ. ಎಷ್ಟು ಆಗುತ್ತೆ ಗೊತ್ತಿಲ್ಲ, ಸ್ವಲ್ಪ ಲಾಂಗ್ ಆಗ್ತದಂತೆ ಬೆಳ್ಳಾರಿ. ಬಟ್ ಆಲ್ಮೋಸ್ಟ್ ಸೇಮ್ ಬೈಕಲ್ಲಿ ಇದು ಅಂದರೆ ಬಸ್ಸಲ್ಲಿ ಹೋಗೋವರಿಗೆ 5 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ, 5-10 ನಿಮಿಷ ಅಷ್ಟೇ. ಬೆಳ್ಳಾರಿ ರೂಟು ಒಳ್ಳೆದಿದೆ, ನೋಡ್ಬೇಕು ಇವಾಗ ಹೇಗೆ ಹೋಗೋದು ಅಂತ. ಕಾಣಿಯೂರು ರೂಟ್ ಅಂದ್ರೆ ನಂಗೆ ಫುಲ್ ಗೊತ್ತಿದೆ, ಹೇಗೆ ಬೇಕಾದ್ರೆ ಹೋಗ್ಬೋದು. ನಿಮಗೆ ಪಬ್ಲಿಕ್ ರಿಯಾಕ್ಷನ್ ಬೇಕಂದ್ರೆ ಈಗ ನಾವು ಮೈನ್ ರೋಡಾಗೆ ಹೋಗ್ಬೇಕು. ಇಲ್ಲಿ ಬೈಪಾಸ್ ರೋಡಾಗೆ ಹೋದರೆ ಸೀದಾ ಬೆಳ್ಳಾರಿ ರೂಟಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಇದು ಕಾಣಿಯೂರು ರೂಟಾಗಿ ಹೋಗ್ಬೇಕಂದ್ರೆ ಪುತ್ತೂರು ಮೈನ್ ರೋಡಾಗಿ ಹೋಗ್ಬೇಕು. ಇವತ್ತು ಬುಧವಾರ, ಟ್ರಾಫಿಕ್ ಹೇಗೆ ಇದೆ ಗೊತ್ತಿಲ್ಲ, ನೋಡ್ಬೇಕು ಈಗ. ಬ್ಯಾಗಲ್ಲಿ ರೈನ್ ಕೋಟು, ಪವರ್ ಬ್ಯಾಂಕ್ ಇದೆ. ಪವರ್ ಬ್ಯಾಂಕು ನಮ್ಮದು ಮೊಬೈಲ್ಗೆ ಚಾರ್ಜಿಗೆ ಬೇಕಲ್ಲ. ಮತ್ತು ಮೈಕದ್ದೇನು ಬ್ಯಾಟ್ರಿ ಮುಗಿಯೋ ಕಥೆ ಇಲ್ಲ. ವಿತ್ ವಯರ್ ಮೈಕ್ ಅಲ್ಲ, ಏನಾಗಲ್ಲ. ಮಳೆ ಅಂದರೂ ಬರದೇ ಇದ್ರೆ ಸಾಕು, ಆರಾಮ್ಸೆ ವ್ಲಾಗಿಂಗ್ ಮಾಡ್ತಾ ಹೋಗ್ಬೋದು. ನೀಟಾಗಿ ಒಂದು ಲ್ಯಾಮಿನೇಷನ್ ಇಲ್ಲದ್ರೆ ಒಂದು ಸ್ಟಿಕ್ಕರ್ ಇದು ಮಾಡಬೇಕಂತ ಇದೆ. ಅದು ಹಾಕಿದರೆ ಕಾಣೋದಿಲ್ಲ, ಡೇ ಅಲ್ಲೇ ಡಿಸ್ಪ್ಲೇ ಕಾಣೋದಿಲ್ಲ ಮೀಟರ್ ಬೈಕಿದು. ಇದು ನೈಟಿಗೆ ಒಳ್ಳೆ ಕಾಣುತ್ತೆ ಅದು ಸ್ಟಿಕ್ಕರಿಂಗ್ ಮಾಡಿದರೆ. ನಾನು ಒಂದು ಹಾಕಿದ್ದೆ, 70 ರೂಪಾಯಿ ಆಯಿತು, ಸುಮ್ಮನೆ ತೆಗ್ದೆ. ಮತ್ತೆ ಅದನ್ನು ಏನು ಕಾಣೋದಿಲ್ಲ, ಏನು ಕಾಣೋದಿಲ್ಲ. ಎಂತ ಮಾಡೋದು, ನಮಗೆ ಮೀಟರ್ ಕಾಣಬೇಕಲ್ಲ ಡೇ ಅಲ್ಲೂ ಬೈಕಿದು. ಅದಕ್ಕೆ ನಾನು ಮತ್ತೆ ತೆಗ್ದೆ ತಾನೆ. 70 ರೂಪಾಯಿ ನನಗೆ ಆಯಿತು. ಏನು ರೇಟ್ ಹೇಳ್ತಾರೆ ಸ್ಟಿಕ್ಕರ್ ಕಟ್ಟಿಂಗ್ನವರು. ಖಾಲಿ ಮೀಟರಿಗೆ ಒಂದು ಸ್ವಲ್ಪ ಬೇಕು, ಅದೊಂದು 2-3 ಸೆಂಟಿಮೀಟ್ರ್. ಅದಕ್ಕೆ 70 ರೂಪಾಯಿ ಆಯ್ತು ನನಗೆ. ತೆಗ್ದೆ ಮತ್ತೆ ಅದನ್ನು. ನನಗೆ ಡೇ ಅಲ್ಲಿ ಕಾಣ್ತಾನೆ ಇಲ್ಲ ಡಿಸ್ಪ್ಲೇ ಮೀಟರ್. ಇವತ್ತಷ್ಟು ಟ್ರಾಫಿಕ್ ಇಲ್ಲ ಅಂತ ಕಾಣಿಸುತ್ತೆ ಪುತ್ತೂರಲ್ಲಿ, ನೋಡ್ಬೇಕು ಇವಾಗ. ನಮ್ಮದು ಸ್ವಲ್ಪ ಪ್ರೊಫೆಷನ್ ವೀಡಿಯೋ ಬ್ಲಾಗಿಂಗ್ ಥರ ಕಾಣಿಸುತ್ತೆ, ವೈರೆಲ್ಲ ಕಾಣ್ತದೆಲ್ಲ. ಮತ್ತು ಏನಂದರೆ ನಾನು ಮೊಬೈಲಲ್ಲಿ ವ್ಲಾಗಿಂಗ್ ಮಾಡ್ತಾ ಇದ್ದೇನಲ್ಲ, ಮೋಟೋ ವ್ಲಾಗಿಂಗ್, ಹಾಗೆ ಎಲ್ಲ ನೋಡ್ತಾರೆ. ಗೋಪುರ ಆದರೆ ಸರಿ ಆಗುತ್ತೆ ಅದು ವೀಡಿಯೋಗೆ. ಅದು ಒಂದು ಬಂತಲ್ಲೂ ಟೆಂಪೋ ಥರ ಒಂದು ಗಾಡಿ, ಇಂಥದ್ದು ಗಾಡಿ ಬಂದರೆ ಹೋಗ್ಲಿಕ್ಕೆ ಕಷ್ಟ ನಮಗೆ. ಇದು ನೋಡಿ ಮೈನ್ ಮಾರ್ಕೆಟ್ ರೋಡ್ ನಮ್ಮದು ಪುತ್ತೂರಿದು. ಇಲ್ಲಿಂದ ರೈಟಿಗೆ ಕೋರ್ಟ್ ರೋಡ್. ಇಲ್ಲಿ ಕೋರ್ಟ್ ರೋಡಲ್ಲಿ ಯಾವಾಗಲೂ ಜಂಗುಳಿ ಇರುತ್ತೆ. ಇಲ್ಲಿ ಸೋಮವಾರ ಬಂದು ನೋಡ್ಬೇಕು ನೀವು, ಏನು ಜನ ಇರ್ತಾರೆ ಅಂದರೆ. ಕೋರ್ಟ್ ರೋಡಲ್ಲಿ ಇಲ್ಲಿ ಇದು ಚಿನ್ನದ ಅಂಗಡಿ ಹೇಳ್ಬೋದು, ಇದು ಚಿನ್ನದ ರೋಡ್ ಅಂತ ಹೇಳ್ಬೋದು. ಅಂದರೆ ಚಿನ್ನದ ಅಂಗಡಿಗಳ ರೋಡ್ ಇದು. ಚಿನ್ನದ ಅಂಗಡಿ ಇಲ್ಲಿ ಒಂದು ಎಷ್ಟಿದೆ ಅಂತ ದೇವ್ರಿಗೆ ಗೊತ್ತು. ಏನು ವ್ಯಾಪಾರ ಆಗುತ್ತೆ ನನಗೂ ಗೊತ್ತಿಲ್ಲ. ಬಟ್ ಕೋರ್ಟ್ ರೋಡ್ ಅಂದರೆ ಚಿನ್ನದ ಅಂಗಡಿಯ ಮಳಿಗಳು ಜಾಸ್ತಿ ಇದೆ ಇಲ್ಲಿ. ಮತ್ತು ಬಟ್ಟೆ ಅಂಗಡಿ ಇದೆ ಇಲ್ಲಿ, ಒಂದು ಫೇಮಸ್ ರಾಧಾ ಡ್ರೆಸ್ ಅಂಗಡಿ ಇದೆ. ಡ್ರೆಸ್ ನೋಡಿ, ನಾವು ಮೈನ್ ರೋಡ್ಗೆ ಎಂಟ್ರಿ ಆಗ್ತಾ ಇದ್ದೇವೆ ಪುತ್ತೂರಲ್ಲಿ. ನೋಡಿ ಪೊಲೀಸ್ ಅವರಿದ್ದಾರೆ ಬೆಳಗ್ಗೆ. ನೆಕ್ಸಾನ್ ಗಾಡಿ ಎಲೆಕ್ಟ್ರಿಕ್ ಹೋಗ್ತಾ ಇದೆ ಗಾಡಿ. ಟಾಟಾ ನೆಕ್ಸಾನ್ ಎಲೆಕ್ಟ್ರಿಕ್ ಹವಾ ಅಂತೂ ಜಾಸ್ತಿ ಆಗಿದೆ ಇಲ್ಲಿ ಪುತ್ತೂರಲ್ಲೂ. ನೋಡಿ ಪುತ್ತೂರಿನ ಟ್ರಾಫಿಕ್ ರೋಡ್.
ನನಗೆ ಎಫ್ ಜಿ ಬೈಕ್ ಅಂದು ತುಂಬ ಲೈಕ್. ತಗೊಳ್ಬೇಕಂದ್ರೆ 1,45,000 ಇದೆ ಇವಾಗ ರೇಟ್. ಅದು ವರ್ಷನ್ 3.0ಗೆ ಯಮಹ ಎಸ್ V4ಗೆಲ್ಲ 1,70,000 ಏನೋ ಆಗುತ್ತೆ. ಒಳ್ಳೆದಿದೆ ಅದು ಗಾಡಿ. ಆ ರೈಡಿಂಗ್ ಪೊಸಿಷನ್, ಹ್ಯಾಂಡಲ್ ಬಾರ್ ಪೊಸಿಷನ್ ಮತ್ತು ಸೀಟಿಂಗ್ ಪೊಸಿಷನ್ನು ಸೈಕಾಗಿ ಮಾಡಿಬಿಟ್ಟಿದ್ದಾರೆ. ಅದು ಗಾಡಿ ಅಂದರೆ ಹಂಗೆ ಇದೆ ಅದು ಗಾಡಿ. ನಮ್ಮ ಗಾಡಿ ನಂಬರ್ ನೋಡಿದೆ ಯಾರಪ್ಪ ಇವನು ಬೆಂಗಳೂರಿನವನು ಅಂತ ಗ್ರಹಿಸ್ಬೋದು ಎಲ್ಲರೂ. ನಾನು ಬೆಂಗಳೂರಿನವನಲ್ಲ, ನಮ್ಮ ಇಲ್ಲಿ ಪುತ್ತೂರು, ಪಕ್ಕಾ ಲೋಕಲ್, ಪುತ್ತೂರು ಕರ್ನಾಟಕ. ಎಲ್ಲರೂ ಅಂದರೆ ಇದು ಬೆಂಗಳೂರು ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ, ಹಾಗೆ ಬೆಂಗಳೂರವರು ಯಾರೋ ಬೆಂಗಳೂರು ಲಾಂಗ್ ಹೋಗೋರು ಮೋಟೋ ಲಾಗ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಬೋದು ಎಲ್ಲರೂ. ಬಟ್ ನಾನು ಬೆಂಗಳೂರು ಗಾಡಿನ ಪುತ್ತೂರಲ್ಲೇ ತೊಗೊಂಡಿದ್ದು. ನನ್ನ ಹೆಸರಿಗೆ ಆಗಲಿಲ್ಲ ಇನ್ನು ಬೈಕು. ಇನ್ಶೂರೆನ್ಸು ಏನೂ ಇಲ್ಲ ಇವಾಗ. ಎಮಿಷನ್ ಟೆಸ್ಟ್ ಎಲ್ಲ ಇದೆ, ರೆಕಾರ್ಡ್ಸ್ ಎಲ್ಲ ಇದೆ. ಫಸ್ಟು ಮೊದಲಿದು ಓನರ್ ಹೆಸರಲ್ಲಿ ಇದೆ ಎಲ್ಲ. ನನ್ನ ಹೆಸರಲ್ಲಿ ಏನೂ ಇಲ್ಲ ಗಾಡಿ. ಯಾಕೆಂದರೆ ಅದು ರೇಟ್ ಆಯಿತು, 9 ತಿಂಗಳಾಯಿತು ಆಲ್ಮೋಸ್ಟು ನನಗೆ ಬೈಕ್ ತಗೊಂಡು 9 ತಿಂಗಳಾಯಿತು. ನನ್ನ ಹೆಸರಿಗೆ ಮಾಡಲಿಲ್ಲ. ಇನ್ನು ಆಗ್ಬೋದು. ಈಗ ಲೋನ್ ಕ್ಲಿಯರ್ ಎಂದು ಒಂದು ಮೆಸೇಜ್ ಬಂದಿದೆ ಹೀರೋ ಫೈನಾನ್ಸ್ ಅವ್ರದ್ದು, ಲೋನ್ ಕ್ಲಿಯರೆನ್ಸ್ ಆಗಿದೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯ ರೂಟ್ ಅಂದರೆ ಸೂಪರ್ ಇದೆ. ಈಗ ನೋಡಿ ನಿಮಗೆ, ಅಂದರೆ ಅಲ್ಲಿ ನಮ್ಮದು ಒಂದು ಕಾಡಿನ ಪ್ಲೇಸ್ ಬರುತ್ತೆ, ಅವಾಗ ನಾನು ಹೇಳ್ತೇನೆ ನಿಮಗೆ ವ್ಲಾಗಿಂಗಲ್ಲಿ. ಕಾಡಿನ ಪ್ಲೇಸಲ್ಲಿ ಸೂಪರ್ ಇರುತ್ತೆ ರೋಡ್, 2 ಸೈಡ್ ಮರಗಳು. ಪುತ್ತೂರಿದು ಟ್ರಾಫಿಕ್ ನೋಡಿ. ಈಗ ರಿಕ್ಷಾ ಅಂತೂ ಇಲ್ಲಿ ಒಂದು 7,000 to 8,000 ಇದೆ ರಿಕ್ಷಾ ನಮ್ಮ ಪುತ್ತೂರಲ್ಲಿ. 8,000 9,000 ಇರ್ಬೋದು ರಿಕ್ಷಾ, ಅಷ್ಟು ಇದೆ ಇಲ್ಲಿ, ಅಷ್ಟು ರಿಕ್ಷಾ ಇದೆ ಇಲ್ಲಿ. ಹಾಗೆ ಅವರಿಂದಲೇ ಆಲ್ಮೋಸ್ಟ್ ಸ್ವಲ್ಪ ಬ್ಲಾಕಿಂಗ್ ಆಗ್ತದೆ ಅಂತ ಹೇಳ್ಬೋದು, ಟ್ರಾಫಿಕ್ ಆಗುತ್ತೆ. ಅಂದರೆ ಅವರು ಸ್ವಲ್ಪ ಅವರು ಏನೋ ಡಿಸ್ಟರ್ಬ್ ಅಂದರೆ ಬೇರೆಯವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಷ್ಟೇ. ಹೆಲ್ಪೂ ಇದೆ ಅವರಿದು ಸುಮಾರು. ಯಾಕಂದರೆ ಅದು ನಮಗೆ ಗೊತ್ತಿಲ್ಲದ ಪ್ಲೇಸಲ್ಲಿ, ಗೊತ್ತಿಲ್ಲದ ಊರಲ್ಲಿ ನಮಗೆ ಅವರೇ ಹೆಲ್ಪ್ ಮಾಡೋದು ರಿಕ್ಷಾದವರು. ಆಟೋದವರು ನಾನೇನು ನನಗೆ ಅವ್ರ ಮೇಲೆ ಕೋಪ ಇಲ್ಲ. ಯಾಕಂದ್ರೆ ನಾವು ಗೊತ್ತಿಲ್ಲದ ಊರಲ್ಲಿ ಅವರೇ ಹೆಲ್ಪ್ ಮಾಡೋದು ನಮಗೆ. ಎಲ್ಲಿ ಗೊತ್ತಿಲ್ಲದ ಜಾಗ ಅವರಿಗೆಲ್ಲ ಗೊತ್ತಿರುತ್ತೆ ಅವರ ಊರಲ್ಲಿ. ಮತ್ತು ನಿಮಗೆ ಅವ್ರದ್ದು ಒಂದು ಸ್ವಲ್ಪ ಟ್ರಾಫಿಕ್ ಆಗ್ತದೆ, ಅವ್ರ ಜನ ಆಗೋರಿಗೆ ಹೋಗಲ್ಲ, ಅಲ್ಲಿ ನಿಲ್ಲಿಸ್ತಾರೆ. ಅದೊಂದು ಸ್ವಲ್ಪ ನಮಗೆ ಬೇರೆಯವರು ಹೋಗುವಾಗ ರೋಡಲ್ಲಿ ಟ್ರಾಫಿಕ್ ಆಗುತ್ತೆ ಅಷ್ಟೇ. ಇಲ್ಲೊಂದು ಹಂಸ ಹಾಕಿದ್ದಾರೆ. ಮೈಲೇಜ್ ಒಂದು ಒಳ್ಳೆ ಕೊಡ್ತದೆ ನನ್ನ ಬೈಕು, ಹೀರೋ ಎಕ್ಸ್ಟ್ರೀಮ್ ಇದು 160R. ಮೊನ್ನೆ ಲಾಸ್ಟ್ ಟೈಮ್ ನೋಡಿ 55 ಮೈಲೇಜ್. ಶಾಕ್ ಆಯ್ತು ನನಗೆ, ಏನು ಮೈಲೇಜ್ ಇದು 160cc ಬೈಕಲ್ಲಿ, 160cc ಸೆಗ್ಮೆಂಟಲ್ಲಿ ಏನು ಬೈಕು ಮೈಲೇಜ್ ಕೊಡ್ತದೆ ಅಂತ ಆಶ್ಚರ್ಯ ಆಗುತ್ತೆ. ಬೇರೆಯವ್ರಿಗೆ ಹೇಳಿದ್ರೆ ನಂಬಲಿಕ್ಕಿಲ್ಲ ಯಾರು. 160cc ಗಾಡಿ 55 ಮೈಲೇಜ್ ಕೊಡ್ತದೆ ಅಂತ ಹೇಳಿದ್ರೆ ನಂಬ್ತಾರೆ ಯಾರಾದರೂ? ಹಂಗೆ ಮೈಲೇಜ್ ಕೊಡ್ತಾ ಇದೆ ಇದು, ಒಳ್ಳೆ ಮೈಲೇಜ್ ಗಾಡಿ ಮಾತ್ರ. ಈಗ ಇಲ್ಲಿವರೆಗೆ ಅಗಲ ಇದೆ ರೋಡ್, ಇಲ್ಲಿಂದ ಒಂದು ಸಿಂಗಲ್ ರೋಡ್ ಇನ್ನು ಸುಬ್ರಹ್ಮಣ್ಯಕ್ಕೆ, ಅಲ್ಲಿ ಸ್ವಲ್ಪ ಟೈಮ್ ಅಲ್ಲಿವರೆಗೆ. ತುಂಬ ಲಾಂಗ್ ಇದೆ ಸುಬ್ರಹ್ಮಣ್ಯ ರೂಟು, ದೇವಸ್ಥಾನ ಅಂದರೆ 69 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಸುಬ್ರಹ್ಮಣ್ಯಕ್ಕೆ. ತುಂಬ ಲಾಂಗ್ ಆಗ್ತದೆ. ಬೈಕಲ್ಲಿ ಹೋಗೋಕ್ಕಂತೂ ಬಚ್ಚುತ್ತೆ. ನಾನು ಆದರೂ ಒಂದು ಮೋಟೋ ವ್ಲಾಗ್ ಮಾಡುವ ಅಂತ ಹೇಳಿ ಒಂದು ಹೋಗುವಂತ ಆಯಿತು. ದೇವಸ್ಥಾನಕ್ಕೂ ಒಂದು ದೇವರ ಅನುಗ್ರಹನೂ ಅಂದರೆ ಆಶೀರ್ವಾದ ತಗೊಳ್ಬೇಕು ಸುಬ್ರಹ್ಮಣ್ಯ ದೇವರದ್ದು. ನನ್ನ ಅಜ್ಜಿ ಮನೆ ಇಲ್ಲಿ,
ನಮ್ಮದು ಅಜ್ಜಿ ಮನೆ ನಮ್ಮದು. ಹಾಗೆ ಮತ್ತು ತುಂಬ ಟೈಮ್ ಆಯಿತು ಈಗ ಪುನಃ ಹೋಗಿದೆ ದೇವಸ್ಥಾನದಲ್ಲಿ. ಧರ್ಮಸ್ಥಳ ಹೋಗ್ಬೋದು, ಅಲ್ಲಿ ಮಾತ್ರ ದರ್ಶನ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ರಶ್ ಇದೆ ಅಷ್ಟು. ಧರ್ಮಸ್ಥಳ ದೇವಸ್ಥಾನ ಹೋಗ್ಬೋದು, ರಶ್ ಯಾವಾಗಲೂ ರಶ್ ಅಲ್ಲಿ. ಊಟಕ್ಕೆ ಏನು ತೊಂದರೆ ಇಲ್ಲ ಧರ್ಮಸ್ಥಳದಲ್ಲಿ, 4:30 ಎಷ್ಟೋ ಗಂಟೆವರೆಗೆ ಕೊಡ್ತಾರೆ ಊಟ. ಕುಕ್ಕೆ ಸುಬ್ರಹ್ಮಣ್ಯನೂ ಅಷ್ಟೇ, ಇಲ್ಲಿ ಬ್ರಾಹ್ಮಿಣ್ಸ್ ಅವರಿಗೆ ಸಪ್ರೇಟ್ ಇದೆ, ನಾವು ಬ್ರಾಹ್ಮಿಣ. ಅಂದರೆ ಸ್ವಲ್ಪ ಒಳ್ಳೆಯದಾಗುತ್ತೆ, ಬೇಗ ಆಗ್ತದೆ ಊಟ. ಮತ್ತು ಇಲ್ಲಿ ಕೂತ್ರೆ ಅಂದರೆ ವಿಧಿ ಇದೆ ಅಲ್ಲ, ಹೊರಗೆ ನಿಂತರ ಲೈನಲ್ಲಿ ಅದು ತುಂಬ ದೂರ ಆಗ್ತದೆ, ತುಂಬ ಲೇಟ್ ಆಗ್ತದೆ ಊಟಕ್ಕೆ. ವೈಗೇರಲ್ಲಿ ಹೋಗುತ್ತೆ ಆಲ್ಮೋಸ್ಟ್ ಎಲ್ಲ ರೋಡಲ್ಲಿ ಮಾತ್ರ. ಮತ್ತು ಸ್ವಲ್ಪ ಅಪ್ಪಿದ್ರೆ 5 ಗೇರಿಂದ 4th ಗೇರ್ಗೆ ಹಾಕಬೇಕಾಗುತ್ತೆ. ಪವರ್ ಇದು 15.2 PS. ಇಲ್ಲಿ ಒಂದು 60 ಕಿಲೋಮೀಟ್ರ್ ಆಗೋದ್ರಿಂದ ಒಂದು 30 ಕಿಲೋಮೀಟ್ರಿಗೆ ಒಂದು ರೆಸ್ಟ್ ಕೊಟ್ಟರೆ ಒಳ್ಳೆಯದು ಬೈಕಿಗೆ. ಹಾಗೇನಾಗೋದಿಲ್ಲ, ದೊಡ್ಡದು ಲಾಂಗ್ ಏನಲ್ಲ ಜರ್ನಿ. ಇದು ಏರ್ ಕೂಲ್ಡ್ ಇಂಜಿನ್ ಅಲ್ಲ ನಮ್ಮದು ಬೈಕು. ಆಯಿಲ್ ಕೂಲ್ಡ್ ಸ್ವಲ್ಪ ಬೆಟರ್ ಇತ್ತು. ಲಿಕ್ವಿಡ್ ಕೂಲ್ಡ್ ತಗೊಂಡ್ರೆ ಬೆಸ್ಟ್. ನಾನೊಂದು ನೆಕ್ಸ್ಟ್ ನೋಡ್ಬೇಕಂತ ಇದ್ದೇನೆ, NS 200 ಬೈಕ್ ತೊಗೊಳ್ಬೇಕಂತ ಇದ್ದೇನೆ. ಅದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆ ಬೈಕು. ಮತ್ತು ಏನಂದರೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಬೈಕ್ ಅದು NS 200. ಡಬಲ್ ABS ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಒಂದಿಲ್ಲ ಅನ್ಸುತ್ತೆ ಮಾತ್ರ. ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅದು, ಆದ ಕಾರಣ ನನಗೆ ಅದು ಒಳ್ಳೆಯದಾಗುತ್ತೆ ಹೋಗ್ಲಿಕ್ಕೆ, ಲಾಂಗ್ ಜರ್ನಿಗೆ ಒಳ್ಳೆಯದಾಗುತ್ತೆ. NS 200 ರೇಟ್ 2 ಲಕ್ಷದೊಳಗೆ ಸಿಗುತ್ತೆ. ಇಲ್ಲಾಂದರೆ ಎಕ್ಸ್ಪಲ್ಸ್ 200 4V ತಗೊಳ್ಬೇಕು. ಅದು ಮಾತ್ರ ಸ್ವಲ್ಪ ಹಾರ್ಡ್, ನಮ್ಮದು ಹೀರೋದವ್ರದ್ದೆಲ್ಲ ಹಾರ್ಡ್ ಸ್ವಲ್ಪ ಇಂಜಿನ್ ರೋಡೆಲ್ಲ ಕೊಡಲಿಕ್ಕೆಲ್ಲ ಆಕ್ಸಿಲೇಟರ್. ಮತ್ತು ನಿಮಗೆ ಬಜಾಜಿನವ್ರದ್ದು ಸ್ವಲ್ಪ ಸ್ಮೂತ್ ಇರಬೇಕು ಇಂಜಿನ್. ಮತ್ತು ಹೋಂಡಾ, ಸುಜುಕಿ, ಯಮಹಾ ಇದು 3 ತಗೊಂಡ್ರೆ, ಯಮಹಾ, ಸುಜುಕಿ, ಹೋಂಡಾ, ಜಪಾನ್ ಅಂತ ಕಾಣಿಸುತ್ತೆ ಅದು 3 ಕಂಪೆನಿ. ಒಳ್ಳೆ ಸ್ಮೂತ್ ಇರುತ್ತೆ ಅದು ಗಾಡಿ. ಇಂಜಿನ್ ಮತ್ತು ಗೇರ್ ಶಿಫ್ಟಿಂಗು ಎಲ್ಲ ಈಸಿ ಇರುತ್ತೆ ಅದು. ಕರೆಕ್ಟಾಗಿ ಈಗ ಟೈಮ್ ಗೊತ್ತಾಗ್ತದೆ ಎಷ್ಟು ಅವರ್ ಬೇಕು ಸುಬ್ರಹ್ಮಣ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ. ಇಲ್ಲಿ ಸಿಂಗಲ್ ರೋಡು, ಭಾರಿ ಜಾಗ್ರತೆ ಬೇಕಾಗುತ್ತೆ ಓವರ್ಟೇಕ್ ಮಾಡುವಾಗ. ಫೈವ್ ಗೇರಲ್ಲಿ ಹೋದರೆ ಮೈಲೇಜು ಸಿಗುತ್ತೆ, ಪ್ಲಸ್ ನಮಗೆ ಮೈಲೇಜ್ ಇಂಪಾರ್ಟೆಂಟ್ ಅಲ್ಲ. ಹಾಗೆ 5th ಗೇರಲ್ಲೇ ಹೋದರೆ ಒಳ್ಳೇದು ಆಲ್ಮೋಸ್ಟ್ ಎಲ್ಲ ಇದರಲ್ಲಿ. ಚಡವ್ ಬಂದರೆ ಅಂದರೆ ಅಪ್ಪು ಬಂದರೆ ರೋಡಲ್ಲಿ 4th ಗೇರ್ಗೆ ಹಾಕಬೇಕಾಗುತ್ತೆ. ಮತ್ತು ಏನಂದರೆ ವ್ಲಾಗಿಂಗ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಹೋಗ್ತಾ ಇರಬೇಕು ನಮಗೆ. ಅಂದರೆ ನಮ್ಮ ಲೋಕಲ್, ನಮ್ಮ ಮನೆಯಲ್ಲೇ ಅಲ್ಲಿ ಇಲ್ಲಿ ನಮ್ಮದು ಮನೆ ಹತ್ತಿರ ಹೋಗದಿದ್ದರೆ ವೀಡಿಯೋ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಮತ್ತು ವಿಷಯನೂ ಇರೋದಿಲ್ಲ ಮಾತಾಡಲಿಕ್ಕೆ. ಈ ಒಂದೊಂದು ಈ ಥರದ್ದು ಟೆಂಪೋ ಲಾರಿ ಸಿಕ್ಕಿದರೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಈ ಟೈಪ್ ಲಾರಿ ಸಿಕ್ಕಿದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅರ್ಧದಲ್ಲಿ ಬ್ಲಾಕ್ ಆಗ್ತೀವಿ ನಾವು. ಅರೌಂಡ್ 60 ಪರ್ ಅವರ್ ಸ್ಪೀಡ್ ಹೋಗ್ತೀನಿ ನಾನು ಈಗ, 60 ಸ್ಪೀಡಲ್ಲಿ. ಇಲ್ಲದೆ ತಲುಪಬೇಕಲ್ಲ ನಾವು ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯಕ್ಕೆ. ಮಳೆ ಅಂತೂ ಸ್ಟಾರ್ಟ್ ಆದರೆ ಬ್ಲಾಗಿಂಗ್ ಫುಲ್ಲು ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗೆ ಮತ್ತು ರೋಡ್ ಜಾಗ್ರತೆ ಬೇಕಾಗುತ್ತೆ, ಕ್ರಾಸಿಂಗ್ ಮಾಡ್ತಾ ಇರ್ತಾರೆ, ಎಲ್ಲ ನೋಡ್ಕೋಬೇಕಾಗುತ್ತೆ. ಹಾಗೆ ಮತ್ತು ನಾವು ನಡುವಲ್ಲಿ ಅಂತ ಹೋಗ್ಲಿಕ್ಕೆ ಆಗೋಲ್ಲ, ಯಾಕಂದರೆ ನಮ್ಮದು ಬೈಕು. ಕಾರ್ ಅಂದರೆ ನಡುವಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ನಾವು ರೋಡ್ ಸೈಡಲ್ಲೇ ಹೋಗಬೇಕು, ಬಾಕಿದವ್ರಿಗೆ ಉಪದ್ರ ಆಗಬಾರ್ದಲ್ಲ ನಮ್ಮಿಂದಾಗಿ.
ಬೈಕರ್ಸ್ ಅವರು ನಾವು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಮೊನ್ನೆ ಅಂದರೆ ಪಟ್ಲ ಗುಡ್ಡದ ವಿಷಯದಲ್ಲಿ. ಅಲ್ಲಿ ಒಂದು ಸ್ವಲ್ಪ ರೌಡಿಸಮ್ ನಡೆದಿತ್ತು. ಅಲ್ಲಿ ಪಿಕಪ್ ಲೋಕಲ್ಸ್ ಅವರು ಪಿಕಪ್ ಅವರು ಎಲ್ಬೋರ್ಡು ಅಲ್ಲದೆ ಪ್ರೈವೇಟ್ ವೆಹಿಕಲು ಇತ್ತು ಅಲ್ಲಿ. ಅವರು ಏನಂದರೆ ಬೈಕರ್ಸ್ ಅವ್ರನ್ನ ಬಿಡಲಿಲ್ಲ. ಸಂಡೇ ಸ್ಯಾಟರ್ಡೆ ಮಾತ್ರ ಇರೋದು ಅವರು. ಬಟ್ ಇವರು ಸಹ ಸ್ವಲ್ಪ ಮಾತಾಡಬಾರ್ದಿತ್ತು. ಬಟ್ ಅವರು ಮೈಕೈಗೆಲ್ಲ ಕೈ ಹಾಕಿದ್ದಾರೆ. ಸ್ವಲ್ಪ ಗಲಾಟೆ ಆಯಿತು. ಈಗೆಲ್ಲ ಸ್ಟಾಪ್ ಮಾಡಿಬಿಟ್ರು ಕಂಪ್ಲೀಟು. ಈಗ ಖಾಲಿ ಚಾರಣಕ್ಕೆ ಮಾತ್ರ ಅವಕಾಶ ಉಂಟಲ್ಲಿ ಪಟ್ಲಗುಡ್ಡೆ. ಚಾರಣ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಅಷ್ಟೇ. ಮತ್ತು ಏನಕ್ಕೂ ಅವಕಾಶ ಇಲ್ಲ. ಇಲ್ಲೊಂದು ನಾಯಿ ನಿಂತಿದೆಯಲ್ಲಪ್ಪ, ವೆರಿ ಡೇಂಜರು. ಸರಿ ಹೋಗಪ್ಪ. ಆಕ್ಸಿಡೆಂಟ್ಗೆ ಮೈನ್ ಕಾರಣ ನಾಯಿನೂ ಇರುತ್ತೆ ಕೆಲವು ಸಲ. ರೋಡ್ ಸೈಡಲ್ಲೇ ಇರ್ತಾವ್ರೆ ಅವರು ಪಾಪ. ಅವ್ರೇನು ಮಾಡೋದು ಪಾಪ, ಅವ್ರದ್ದೇನು ತಪ್ಪಿಲ್ಲ. ಎಷ್ಟೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಅರ್ಧದಲ್ಲಿ ಮೋಟೋ ಬ್ಲಾಗಿಂಗ್ ಸ್ಟಾಪ್ ಆಗಿತ್ತು. ಆಗಿಲ್ಲೊಂದು ಬ್ರೇಕ್ ತೊಗೊಂಡೆ. ಮತ್ತು ಅರ್ಧದಲ್ಲಿ ಮೋಟೋ ಬ್ಲಾಗ್ ಸ್ಟಾಪ್ ಆಗಿದೆ. ನನಗೆ ಗೊತ್ತಾಗಲೇ ಇಲ್ಲ. ಅರ್ಧ ಗಂಟೆ ಆಗಿದೆ ವೀಡಿಯೋ. ಇನ್ನೀಗ ಒಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೊತ್ತೇ ಆಗಲಿಲ್ಲ ಇದು ವೀಡಿಯೋ ಸ್ಟಾಪ್ ಆದ. ಮೊಬೈಲಲ್ಲಿ ವೈಬ್ರೇಷನ್ ಆಗುವಾಗ ಆಫ್ ಆಗಿದೆ ಮೊಬೈಲ್. ಬೈಕಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದೇನೆ. ಈಗ ಎಷ್ಟಂದರೆ ಮೀಟರಲ್ಲಿ 70.2 ಕಿಲೋಮೀಟರ್ ರೀಚ್ ಆಗಿದ್ದೇನೆ. ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಇದೆ ಅಷ್ಟೇ ಸುಬ್ರಹ್ಮಣ್ಯಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ. ಹಾಗೆ ನೋಡಿ, ನಮ್ಮ ಬೈಕು ಎಕ್ಸ್ಟ್ರೀಮ್ 160R ಜಸ್ಟ್ ಚಿಲ್. ಓಕೆ, ಹಾಗೆ ಇನ್ನು ರೈಡ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ತಗೊಳ್ಳುವಂಥ. ಸೊಂಟ ನೋವು ಬರ್ತಾಯಿದೆ. ಸೊಂಟ ನೋವು ಪ್ಲಸ್ ನನಗೆ ಬೆನ್ನು ನೋವು ಬರ್ತಾಯಿದೆ ಬಂದು ಬೈಕಲ್ಲಿ. ಬ್ಯಾಕ್ ಪೈನ್ ಬರ್ತಾಯಿದೆ. ಕಾಲು ನೋವಾಗ್ತದೆ. ಮಳೆ ಇಲ್ಲದ ಕಾರಣ ನನಗೆ ವ್ಲಾಗಿಂಗ್ ಮಾಡಲಿಕ್ಕೆ ಒಳ್ಳೆಯದಾಯಿತು. ಮಳೆ ಇದ್ದಿದ್ದರೆ ಭಾರಿ ಕಷ್ಟ ಆಗ್ತಿತ್ತು ನನಗೆ ವ್ಲಾಗಿಂಗ್ ಮಾಡಲಿಕ್ಕೆ. ಅಂದರೆ ಬಂದೇನೆ ಮೊದಲೊಮ್ಮೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾನು. ಅಂದರೆ ಈಗ ಸ್ವಲ್ಪ ಟೈಮ್ ಆಯಿತು. ನಮ್ಮದು ಅಜ್ಜಿ ಮನೆ ಅಂತ ಹೇಳಿದೆ ಅಲ್ಲ ವ್ಲಾಗಿಂಗಲ್ಲಿ. ಹಾಗೆ ಸ್ವಲ್ಪ ಇಲ್ಲಿಗೆ ಲಾಂಗ್ ಬರುವಾಗ ಒಂದು ವ್ಲಾಗಿಂಗ್ ಮಾಡುವ ಅಂತ ಆಯಿತು. ಇನ್ನು ಈಗ 12 ಗಂಟೆ ಆಯಿತು ಅಷ್ಟೇ. ಇನ್ನು ಆದಿ ಸುಬ್ರಹ್ಮಣ್ಯ ದರ್ಶನ ಮಾಡಿ ಸುಬ್ರಹ್ಮಣ್ಯ ಹೊಸ ದೇವಸ್ಥಾನ ಹೋಗಬೇಕು. ಅಲ್ಲಿ ಅಜ್ಜಿ ಮನೆಯೂ ಇದೆ, ನೋಡಬೇಕು. ಹೋಗ್ತೇನೆ ಅಜ್ಜಿ ಮನೆಗೆ. ನೋಡಿ, ನಮ್ಮದು ಸೈಡಲ್ಲಿ ಒಂದು ಪಾರ್ಕ್ ಹಾಕ್ಬಿಟ್ಟಿದ್ದೀನಿ ಗಾಡಿನ. ನೋಡಿ ನಮ್ಮ ಗಾಡಿ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಹೀರೋ ಅವರು ಬೈಕನ್ನು. ನಮ್ಮದು ಹೆಲ್ಮೆಟ್ ಕಲರ್ ನೋಡಿ ನೀವು. ಇದು ವೇಗ ಬೋಲ್ಟ್ ಒಳ್ಳೆಯದಿದೆ. ಈ ಕಲರ್ ನೀವು ತೊಗೊಳ್ಬೋದು. 1800 ರೂಪಾಯಿ 2000 ರೂಪಾಯಿ ಇರುತ್ತೆ ಈ ಹೆಲ್ಮೆಟಿಗೆ. ಇದು ನೋಡಿ, ನಮ್ಮದು ಬೆಂಗಳೂರು ಗಾಡಿ KA 01 JP 5557. ಇದು RC ನನ್ನ ಹೆಸರಿಗೆ ಆಗಲಿಲ್ಲ ಅಷ್ಟೇ. ಇವಾಗ ತೊಂದರೆ ಇಲ್ಲ. ರೆಕಾರ್ಡ್ಸ್ ಎಲ್ಲ ಮೊದಲು ಓನರಲ್ಲಿ ಹೆಸರಲ್ಲಿ ಇದೆ. ಇವಾಗ ರೆಕಾರ್ಡ್ಸ್ ಕರೆಕ್ಟ್ ಇದೆ. ಫಸ್ಟ್ ಓನರಲ್ಲಿ ಇದೆ ಅಷ್ಟೇ. ನನ್ನ ಹೆಸರಿಗೆ ಆಗಬೇಕಷ್ಟೆ. ಟೈರ್ ಒಂದು ಹೊಸ್ತಾಗಿದ್ದೇನೆ. C8 ಕಂಪನಿ ಟೈರು. 2,500 ಆಗಿದೆ ಟೈರ್ಗೆ. 130 ಸೆಕ್ಷನ್ ಬಾರ್ 70 R17ಗೆ. ಓಕೆ, ನಾವು ಇನ್ನು ವ್ಲಾಗಿಂಗ್ ಕಂಟಿನ್ಯೂ ಮಾಡುವ. ಸ್ವಲ್ಪ ಹೊತ್ತು ಫ್ರೀ ಆಗುವ ಅಂತ ನಿಲ್ಲಿಸಿದ್ದು ನಾನು. ಬಸ್ಸಿತ್ತು ನನಗೆ ರೈಡಿಂಗ್ ಹೋಗಿ. ನೋಡಿ, 2 ಬಸ್ಗಳು ಬರ್ತಾಯಿದೆ. KSRTC ಬಸ್ಸು ಆಯಿತು. ಆ ಕಡೆಯಿಂದನೂ ಒಂದು ಬಸ್ ಬರ್ತಾಯಿದೆ ನೋಡಿ, ಸೂಪರ್ ಇದೆ. ನನಗೆ ಬಸ್ಸು ಆಯಿತು. ರೈಡಿಂಗ್ ಮಾಡಿಯೇ ಸುಸ್ತಾಯಿತು ನೋಡಿ. ಇನ್ನೊಂದು ಬಸ್ಸು ಬರ್ತಾಯಿದೆ. ಮತ್ತು ನನಗೆ ಬಸ್ಸು ಆಯಿತು. ಈ ಬೈಕಲ್ಲಿ ಬರೋದು ವಹಿವಾಟಾಗಲಿಕ್ಕಿಲ್ಲ. ಯಾಕಂದರೆ ಸುಸ್ತಾಗ್ತದೆ ನೋಡಿ. ಬಸ್ ಬರ್ತದೆ ಚೆನ್ನಾಗಿ. ನಮ್ಮ ಕರ್ನಾಟಕ ಸಾರಿಗೆ ಬಸ್ ಸೂಪರ್ ಇದೆ. ಹಾಗೆ ಜಸ್ಟ್ ಚಿಲ್ ಅಷ್ಟೇ. ಚಿಲ್ ಮಾಡ್ಬೇಕು ನಾವು ಲೈಫಲ್ಲಿ. 50-60 ವರ್ಷ ಆದಮೇಲೆ ಎಲ್ಲಿಗೆ ಅಂತ ಹೋಗೋದು? ಹಣ ಇದ್ದರೂ ಎಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಇವಾಗ ಎಂಜಾಯ್ ಮಾಡಿದರೆ ಆಯಿತು. ಜಾಬು ಮಾಡಬೇಕು, ಪ್ಲಸ್ ಸ್ವಲ್ಪ ಅಡ್ವೆಂಚರ್ ಟ್ರಿಪ್ಪಸ್ ಮತ್ತು ಪ್ಲೇಸಸ್ ಎಲ್ಲ ಹೋಗಬೇಕು. ಮತ್ತೊಂದು 50-60 ವರ್ಷ ಆದಮೇಲೆ ಎಷ್ಟು ಹಣ ಇದ್ದರೂ ಏನು ಮಾಡಲಿಕ್ಕಾಗುತ್ತೆ? ಎಲ್ಲಿಗೆ ಹೋಗಲಿಕ್ಕೆ ಇಂಟ್ರೆಸ್ಟೂ ಇರಲ್ಲ ಆಮೇಲೆ. ಓಕೆ, ಬೈಕ್ ರೈಡಿಂಗ್ ಕಂಟಿನ್ಯೂ ಮಾಡುವ. ಬ್ಲೆಸ್ಸಿಂಗ್ ಮಾಡಿ ನನಗೊಂದು ಸೇಫ್ ರೈಡ್ ಬ್ರದರ್ಸ್ ಅಂತ ಹೇಳಿ. ಓಕೆ ಬ್ರದರ್ ಅಂತ. ಓಕೆ, ನೀವು ನಾವು ವ್ಲಾಗಿಂಗ್ ಮಾಡಿ ಹೀಗೆ ಒಂದು ಎಂಜಾಯ್ ಮಾಡಿ ಲೈಫನ್ನು. ಹಾಯ್ ಫ್ರೆಂಡ್ಸ್, ಆದಿ ಸುಬ್ರಹ್ಮಣ್ಯಕ್ಕೆ ರೀಚ್ ಆದೆ.
ಇಲ್ಲಿ ಆದಿಸುಬ್ರಹ್ಮಣ್ಯಗೆ ರೀಚ್ ಆಗಿ ಆಯಿತು. ಈಗ ಇನ್ನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಮತ್ತೆ ಇಲ್ಲಿ ಆದಿಸುಬ್ರಹ್ಮಣ್ಯ ಅಷ್ಟು ರಶ್ ಇರೋದಿಲ್ಲ, ಒಮ್ಮೊಮ್ಮೆ ರಶ್ ಇರ್ತದೆ ತುಂಬ. ಇದು ಇಲ್ಲಿ ದರ್ಪಣ ತೀರ್ಥ ಅಂತ ಏನೋ ಹೇಳ್ತಾರೆ ಇಲ್ಲಿ ನದಿಗೆ. ಮತ್ತು ಅಲ್ಲಿ ಹೊಸ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ನಮ್ಮದು ಅಜ್ಜಿ ಮನೆ, ಅಲ್ಲಿಂದ ಅಜ್ಜಿ ಮನೆಗೆ ಹೋಗ್ಬೇಕು. ಈಗ ಊಟ ಮಾಡಿ ಸೀದಾ ಮನೆಗೆ ಹೋಗ್ಬೇಕು. ಇಲ್ಲಿ ಕಲ್ಲೆಲ್ಲ ಈಗ ಇದು ಮಾಡ್ತಾರೆ, ಮೇಲೆ ಮೇಲೆ ಇಡ್ತಾರೆ. ಅದು ಒಂದೇನೋ ಇಡ್ತಾರೆ, ಎಂತ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಗಾರ್ಡನ್ ಇದೆ ಆದಿಸುಬ್ರಹ್ಮಣ್ಯ ಹತ್ರ, ಗಾರ್ಡನ್ ನೋಡ್ಬೋದು. ಮತ್ತು ಅಲ್ಲಿ ಕುಮಾರ ಪರ್ವತ ಇದೆ. ಇನ್ನು ಯಾವಾಗ ಅಂದರೆ ಮಳೆಗಾಲ ಮುಗಿದ ಮೇಲೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡುವವರು ಬರ್ತಾರೆ. ಕಳೆದ ವರ್ಷ ಟ್ರೆಕ್ಕಿಂಗ್ ಸ್ಟಾಪ್ ಮಾಡಿದ್ದಾರೆ. ಅಂದರೆ ತುಂಬ ಜನ ಬಂದು ಅಲ್ಲಿ ಕೆಳಗೆ ತುಂಬ ಜನ ಬಂದು ಸ್ಟಾಪ್ ಮಾಡಿ ಇನ್ನು ಆನ್ಲೈನ್ ಬುಕ್ಕಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಾನು 2 ಸಲ ಹೋಗಿದ್ದೇನೆ ಕುಮಾರ ಪರ್ವತ ಟ್ರೆಕ್ಕಿಂಗ್. ಮತ್ತು ನೋಡಬೇಕು ಈ ವರ್ಷ ಆಗ್ತದ ಅಂತ ಟ್ರೆಕ್ಕಿಂಗ್. ಹಾಗೆ ಇನ್ನೀಗ ಇಲ್ಲಿ ಆದಿಸುಬ್ರಹ್ಮಣ್ಯ ದರ್ಶನ ಮಾಡಿ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಊಟಕ್ಕೆ ಹೋಗ್ಬೇಕು, ಮತ್ತೆ ಲೇಟ್ ಆಗ್ತದೆ. ಹಾಗೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ಮತ್ತೆ ವ್ಲಾಗಿಗೆ ಕಂಟಿನ್ಯೂ ಆಗ್ತಾ ಇದ್ದೇನೆ. ಅರ್ಧದಲ್ಲಿ ವ್ಲಾಗಿಂಗ್ ಸ್ಟಾಪ್ ಆಗಿದೆ, ನನಗೆ ಗೊತ್ತೇ ಆಗಲಿಲ್ಲ. ಅರ್ಧ ಗಂಟೆ ವಿಡಿಯೋ ಆಗಿದೆ ಅಷ್ಟೇ, ಮತ್ತೆ ಸ್ಟಾಪ್ ಆಗಿದೆ ವಿಡಿಯೋ, ಗೊತ್ತೇ ಆಗಲಿಲ್ಲ ನನಗೆ. ಇವಾಗ ಬ್ರೇಕ್ ತಗೊಂಡು ನಾನು ನೋಡಿದ ಕಾರಣ ಆಯಿತು, ವ್ಲಾಗಿಂಗ್ ಆಗ್ತಾಯಿಲ್ಲ ಅಂತ ಆಯಿತು, ಅಂದರೆ ವಿಡಿಯೋ ಆಗ್ತಾಯಿಲ್ಲ ಅಂತ. ಗೊತ್ತೇ ಆಗೋದಿಲ್ಲ ಅದು, ಅಂದರೆ ಏನು ಹೇಳೋದು ನಿಮಗೆ, ಮೊಬೈಲ್ ಏನೋ ವೈಬ್ರೇಷನ್ ಆಗಿ ವಿಡಿಯೋ ಸ್ಟಾಪ್ ಆಗಿರಬೇಕು ಆ್ಯಕ್ಚುಲಿ. ಇಲ್ಲಿ ರೋಡ್ ಸ್ವಲ್ಪ ಆಗಿದೆ. ಹಾಗೆ ಮತ್ತೆ ವಿಡಿಯೋಕ್ಕೆ ಕಂಟಿನ್ಯೂ ಆಗ್ತಾ ಇದ್ದೇನೆ. ಎಷ್ಟು ದೂರ ಇದೆ ಗೊತ್ತಿಲ್ಲ. ಆ ಕುಮಾರ ಪರ್ವತ ಕಾಣಿಸ್ತಿತ್ತು ಇವಾಗ ಒಂದು ವ್ಯೂ ಅಲ್ಲಿ. ಇಲ್ಲಿ ನೋಡಿ ಪರ್ವತಮುಖಿ ಅಂತ ಪ್ಲೇಸ್ ಇದೆ, ಅಲ್ಲಿ ನೋಡಿ ಕುಮಾರ ಪರ್ವತ ಕಾಣ್ತದೆ ನಿಮಗೆ. ಕುಮಾರ ಪರ್ವತ ಕಾಣ್ತಾ ಇದೆ ಇಲ್ಲಿಗೆ ವ್ಯೂ. ಆಯಿತು, ಆ್ಯಕ್ಚುಲಿ ನಾನು ರೀಚ್ ಆದೆ ಅನ್ನಿಸ್ತಾ ಇದೆ. ಅಂದರೆ ಕುಮಾರಧಾರ ನದಿ ಸಿಗ್ತದೆ ಫಸ್ಟಿಗೆ, ರೀಚ್ ಆದ ಕಾಣಿಸುತ್ತೆ. ವೈಬ್ರೇಷನಲ್ಲಿ ವೀಡಿಯೋನೇ ಆಗ್ತಿರ್ಲಿಲ್ಲ ಗುರು, ಅಂದರೆ ಸ್ಟಾಪ್ ಆಗಿದೆ ವೀಡಿಯೋ. ಸ್ಟಾಪ್ ಆದ ಯಾವಾಗ ಸ್ಟಾಪ್ ಆಯಿತು ಅಂತ ಗೊತ್ತಿಲ್ಲ ನನಗೆ ವೀಡಿಯೋ. ನೋಡಿ ಕುಮಾರಧಾರ ನದಿ ಒಳ್ಳೆ ಪ್ಲೇಸ್ ಇದೆ ಆ್ಯಕ್ಚುಲಿ. ಇಲ್ಲಿ ಒಳ್ಳೆ ಪ್ಲೇಸ್ ಇದೆ, ಕುಮಾರಧಾರ ನದಿ, ಕುಮಾರ ಪರ್ವತ, ಸುಬ್ರಹ್ಮಣ್ಯ ದೇವರು ಇಲ್ಲೇ ಅದಕ್ಕೆ ಬಂದು ಕೂತ್ಕೊಂಡಿದ್ದು ಅನಿಸುತ್ತೆ. ಸುಬ್ರಹ್ಮಣ್ಯ ದೇವರು ಕುಕ್ಕೆಗೆ ಬಂದು ನೆಲೆಸಿದ್ದು ಅದಕ್ಕೆ ಅನಿಸುತ್ತೆ. ಇಲ್ಲಿನ ಬ್ಯೂಟಿ ಇದೆ, ವೆದರ್ ಹೆಂಗಿದೆ, ಇಲ್ಲಿನ ಪರಿಸರ ಎಷ್ಟು ಚೆಂದ ಇದೆ, ಹಸಿರಾಗಿ. ಅದಕ್ಕೆ ಅನಿಸುತ್ತೆ ಇಲ್ಲಿ ದೇವರು ಶಾಶ್ವತವಾಗಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಸುಬ್ರಹ್ಮಣ್ಯ ದೇವರು ಕೈಲಾಸದಲ್ಲಿ ಜಗಳ ಆಗ್ಬಿಟ್ಟು ಇಲ್ಲಿ ಬಂದದ್ದು ಅಂತ ಹೇಳ್ತಾರೆ. 1 ಮಿನಿಟ್ ನಿಮಗೆ ಕುಮಾರಧಾರ ನದಿ ತೋರಿಸ್ತಾನೆ. ಈಗ ಅಲ್ಲೇ ರಿಸ್ಟ್ರಿಕ್ಷನ್ ಇದೆ, ಬಟ್ ನಾನೀಗ ಒಂದು ಜಸ್ಟ್ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೇನೆ ಕುಮಾರಧಾರ ಇದನ್ನು ಅಷ್ಟೇ. ಮತ್ತೆ ಹೋಗಲ್ಲ, ಎಲ್ಲ ರಿಸ್ಟ್ರಿಕ್ಷನ್ ಆಗಿಬಿಟ್ಟಿದ್ದಾರೆ ಇವಾಗ. ನೋಡಿ ಇದು ಕುಮಾರಧಾರ ನದಿ, ಇಲ್ಲಿ ಬ್ರಿಡ್ಜ್ ಇದೆ, ಈಗ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಮಳೆ ಬಂದು ಜಾಸ್ತಿ ನೀರೆಲ್ಲ ಬಂದಿದೆ, ಹಾಗೆ ಸಾರ್ವಜನಿಕರು ಹೋಗುವಾಗ ಇಲ್ಲ ಅಂತ ಎಲ್ಲ ಹಾಕಿದ್ದಾರೆ. ಇಲ್ಲಿ ಅಡ್ಡ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಇಲ್ಲದ್ರೆ ಇಲ್ಲಿ ಎಲ್ಲ ಭಕ್ತರು ಬಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ನಿಮ್ಗೊಂದು ವ್ಯೂ ತೋರಿಸುವಂತ ಈ ಕಡೆ ಬಂದೆ. ಓಕೆ, ಮೊನ್ನೆ ಒಬ್ರು ಬೇರೆ ನದಿಗೆ ಹಾರಿದ್ದಾರೆ, ಕುಮಾರ ಪರ್ವತಕ್ಕೆ, ಕುಮಾರ ನದಿಗೆ. ಆಗ ಹೇಳ್ದೆ ಅಲ್ಲ, ಅವರು ಬಚಾವಾಗಿದ್ದಾರೆ. ಎಲ್ಲಿಯೋ ದೇವಸ್ಥಾನದ ದರ್ಶನ ಎಲ್ಲ ಮಾಡಿ ಕುಮಾರಧಾರ ನದಿಗೆ ಹಾರಿದ್ದಾರೆ. ನೋಡಿ ಈ ಕಡೆ ಒಂದು ರೋಡ್ ಇದೆ, ಇದು ದ್ವಾರ. ಅವರು ಅಂದರೆ ಅವರಿಗೆ IT ಇಂಜಿನಿಯರ್ ಅಂತೆ. ಅವರು ಶೇರಲ್ಲಿ ಇನ್ವೆಸ್ಟ್ ಮಾಡಿ ಹಣ ಲಾಸ್ ಆಗಿದೆ ಅಂತೆ, ಹಾಗೆ ಆತ್ಮಹತ್ಯೆ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಆಗಿ ಆತ್ಮಹತ್ಯೆಗೆ ಕೈಯೆಲ್ಲ ಕುಯ್ಕೊಂಡು ನದಿಗೆ ಹಾರಿದ್ದಾರೆ. ಬಟ್ ದೇವ್ರು ಬಿಡ್ತಾರಾ? ನನ್ನ ಸನ್ನಿಧಿಗೆ ಬಂದು ನೀನು ಆತ್ಮಹತ್ಯೆ ಮಾಡೋದಾ ಅಂತ ದೇವರು ಬದುಕಿಬಿಟ್ಟ ಅವರನ್ನು. ಅಂದರೆ ಪೊದೆಯಲ್ಲೇನೋ ಸಿಕ್ಕಾಕ್ಬಿಟ್ರು.
ಮತ್ತು ಸಾರ್ವಜನಿಕರು ಕಾಪಾಡಿಬಿಟ್ರು ಅಗ್ನಿಶಾಮಕ ದಳ ಎಲ್ಲ ಬಂದು. ನೋಡಿ ನಿಮಗೆ ಒಂದು ಸ್ಟ್ಯಾಂಡಿಂಗ್ ಓಷನಲ್ಲಿ ಹೇಗೆ ವೀಡಿಯೋ ಕಾಣ್ತಾ ಇರ್ತದೆ ತೋರಿಸ್ತಾನೆ ನೋಡಿ. ಆ್ಯಕ್ಚುಲಿ ಹೇಗೆ ಕಾಣಿಸ್ತಿದೆ ನೋಡಿ ವ್ಯೂ. ನಾನೇನು ಸ್ಟಾಪ್ ಮಾಡ್ತೀನಿ ಆ್ಯಕ್ಚುಲಿ, ಓಕೆನಾ. ಯಾರೋ ಹಾರ್ನ್ ಆಗ್ತಾವನೆ. ನಾನು ಬೈಕಲ್ಲಿ ನಿಂತ ಕೂಡ ಏನೋ ಹಾರ್ನ್ ಹಾಕಿದ ರಿಕ್ಷಾದವನು, ಯಾಕೆ ಗೊತ್ತಿಲ್ಲ. ಕೆಲವರಿಗೆ ನಾವು ಬೈಕಲ್ಲಿ ಸ್ಟ್ಯಾಂಡಿಂಗ್ ಮಾಡಿದ್ರೆ ಸ್ಟಂಟ್ ಅಂತ ತಿಳ್ಕೊಳ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಅಡ್ವೆಂಚರ್ ಬೈಕಲ್ಲೆಲ್ಲ ಎಲ್ಲರೂ ನಿಲ್ತಾರೆ ಬೈಕಲ್ಲಿ, ಸ್ಟ್ಯಾಂಡಿಂಗ್ ಆಗಿ ಅನ್ನೋ ವೀಡಿಯೋ ಮಾಡ್ತಾರೆ ಹೆಚ್ಚಿನವರು. ನೋಡಿ ವ್ಯೂ ಹೇಗಿದೆ ನೋಡಿ, ಇಲ್ಲಿ ಎಷ್ಟು ಚೆಂದ ಇದೆ. ಆ್ಯಕ್ಚುಲಿ ರೀಚ್ ಆದೆ ನಾನು ಸುಬ್ರಹ್ಮಣ್ಯ ಟೆಂಪಲು. ವೀಡಿಯೋ ಆಗ್ತಾಯಿದೆ ಎಲ್ಲ ನೋಡ್ತಾ ಇದ್ದೇನೆ ಎಡೆಯಲ್ಲಿ. ಆವಾಗ ಸ್ಟಾಪ್ ಆಯ್ತು ನೋಡಿ ವೀಡಿಯೋ. ಇಲ್ಲೇ ಗಾಡಿ ವೆಹಿಕಲ್ ಬಿಡಲ್ಲ ಅಲ್ಲಿವರೆಗೆ, ಅಲ್ಲಿ ಬ್ಯಾರಿಕೇಡ್ ಹಾಕ್ತಾರೆ ಪೊಲೀಸ್ನವರು. ನೋಡಿ ಎಷ್ಟು ರಶ್ ಇದೆ. ಇಲ್ಲಿಂದ ಒಂದು ರೋಡ್ ಹೋದರೆ ಅಲ್ಲಿ ಆದಿಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು. ಒಳ್ಳೆ ರಶ್ ಇದೆ ದೇವಸ್ಥಾನ. ಜನ ನೋಡೋಕೆ ಗೊತ್ತಾಗ್ತದೆ ಎಷ್ಟು ರಶ್ ಇದೆ ದೇವಸ್ಥಾನ ಅಂತ. ಹೋಟ್ಲಲ್ಲಿ ಏನೋ ತಿನ್ನೋದಾ ಊಟ ಮಾಡೋದಾ ಎಂತ ಮಾಡೋದು ಗೊತ್ತಾಗ್ತಾಯಿಲ್ಲ ನನಗೆ. ಟೈಮ್ ಬೇರೆ ಲೇಟ್ ಆಗಿದೆ. ನಾವು ತಿಂಡಿ ತಿಂದರೆ ಹೋಟ್ಲಲ್ಲೇ ಊಟ ಮಾಡಲಿಕ್ಕಾಗಲ್ಲ. ಇದು ನೋಡಿ KSRTC ಬಸ್ ಸ್ಟ್ಯಾಂಡ್ ಸುಬ್ರಹ್ಮಣ್ಯ. ಇವಾಗಂತೂ ಬಸ್ಸು ಫ್ರೀ ಬಿಟ್ಟು KSRTC ಬಸ್ಸಲ್ಲಿ ಜನವೇ ಜನ. ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ, ಮತ್ತು ಇಲ್ಲೇ ಪಾರ್ಕಿಂಗ್ ಮಾಡಬೇಕು. ಇಲ್ಲಿಂದ ಹೋದರೆ ಆದಿಸುಬ್ರಹ್ಮಣ್ಯ ಹೋಗ್ಬೋದು. ಇಲ್ಲಿಂದ ಆರಾಮ್ಸೆ ಹೋಗ್ಬೋದು ನಿಮಗೆ. ಎಲ್ಲ ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ದೇವಸ್ಥಾನ. ಬಸ್ಸು ಫ್ರೀ ಬಿಟ್ಟು ಜನವೇ ಜನ. ಏನು ಜನ ಬರ್ತಾ ಇದ್ದಾರೆ ಅಂದರೆ, ಫ್ರೀ ಅಲ್ಲ ಬಸ್ಸು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಧರ್ಮಸ್ಥಳ ಹೀಗೆ ಹೋಗ್ತಾ ಇದ್ದಾರೆ ಎಲ್ಲ ಬರೋರೆಲ್ಲ. ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ. ನೋಡಿ ಅಲ್ಲಿ ಆದಿಸುಬ್ರಹ್ಮಣ್ಯ ರೀಚ್ ಆಯಿತು. ನೋಡಿ ಅಲ್ಲಿ ಕುಮಾರ ಪರ್ವತ ಕಾಣ್ತಾ ಇದೆ ನೋಡಿ. ಇದು ಕುಮಾರ ಪರ್ವತ ಆ ಕಡೆಯಿಂದ ಸರಿಯಾಗಿ ಕಾಣ್ತದೆ ವ್ಯೂ. ಇದು ಈ ಕಡೆ, ಇಲ್ಲಿ ನಮ್ಮದು ಆ ಕಡೆ ಹೋದರೆ ನಮ್ಮದು ಅಜ್ಜಿ ಮನೆ, ಈ ಕಡೆ ಹೋದರೆ ದೇವಸ್ಥಾನ. ಎಷ್ಟು ಪಾರ್ಕಿಂಗ್ ಇದೆ ನೋಡಿ ಇಲ್ಲಿ ವೆಹಿಕಲ್ಸು. ಅಷ್ಟು ಜನ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ಮಳೆ ಬರುವಾಗಿದೆ. ಇನ್ನು ಈಗ ಹೋಗುವಾಗ ವ್ಲಾಗಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆಗ್ತದ ಗೊತ್ತಿಲ್ಲ. ನೋಡಿ ಎಲ್ಲ ರೀಚ್ ಆಯಿತು ಆದಿಸುಬ್ರಹ್ಮಣ್ಯ ದೇವಸ್ಥಾನ. ದೇವಸ್ಥಾನ ಹಣ್ಣುಗಾಯಿ ಚಿನ್ನ ಬೆಳ್ಳಿ ಹರಿಕೆ ಅಂಗಡಿ. ಇಲ್ಲಿ ದೇವಸ್ಥಾನ ಇದಿದೆ. ಇಲ್ಲಿ ಏನಂದರೆ ಆ್ಯಕ್ಚುಲಿ ಇಲ್ಲಿ ದರ್ಪಣ ತೀರ್ಥ ಅಂತ ಏನೋ ಹೇಳ್ತಾರೆ ಇಲ್ಲಿ ಪ್ಲೇಸಿಗೆ. ರೀಚ್ ಆಯಿತು. ಇನ್ನೀಗ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಆಫ್ ಮಾಡ್ತೀನಿ ವೀಡಿಯೋ. ಓಕೆ ನೋಡು, ಹೋಗುವಾಗ ಒಂದೇ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. Hi friends, welcome to Arjun channel. Welcome to my ಸುಬ್ರಹ್ಮಣ್ಯ ವ್ಲಾಗ್. ಏನಂದರೆ ನಾನು ಆ್ಯಕ್ಚುಲಿ ಸುಬ್ರಹ್ಮಣ್ಯದಿಂದ ರಿಟರ್ನ್ ಬರ್ತಾ ಇದ್ದೇನೆ. ನಾನು ಅಲ್ಲಿಂದ ಸ್ವಲ್ಪ ವೀಡಿಯೋ ಮಾಡಲಿಲ್ಲ, ಅಂದರೆ ತುಂಬ ಲಾಂಗ್ ಆಗುತ್ತೆಲ್ಲ. ಆವಾಗ ಏನಾಗಿತ್ತು ಅಂದರೆ ಅರ್ಧ ಗಂಟೆಗೊಮ್ಮೆ ಸ್ಟಾಪ್ ಆಗಿತ್ತು ವೀಡಿಯೋ. ಈಗ ವಾಪಸ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ದೇವಸ್ಥಾನ ಚೆನ್ನಾಗಿ ದೇವರ ಪ್ರಸಾದ ಎಲ್ಲ ತಿಂದು ಆಯಿತು. ಶೃಂಗೇರಿ ಮಠದಲ್ಲಿ ಊಟ ಸ್ವಲ್ಪ ಬೇಗ ಆಗ್ತದೆ, ಇಲ್ಲಾಂದರೆ ಅಲ್ಲಿ ಇದು ಉಂಟಲ್ಲ ನಮಗೆ ಬ್ರಾಹ್ಮಿಣ್ಸ್ ಅವರಿಗೆ ಒಂದು ಸ್ಪೆಷಲ್ ಇದ್ದ ಕಾರಣ ಆಯಿತು, ಇಲ್ಲಾಂದರೆ ಲೇಟ್ ಆಗ್ತದೆ ಊಟ. ಹಾಗೆ ನಾನು ಅಲ್ಲಿ ಊಟ ಆಗಿ ಈಗ ಹೊರಟೆ. ಈಗ ಅಂದರೆ ಪುತ್ತೂರು ಹತ್ರ ರೀಚ್ ಆಗ್ತದೆ ಬಂತು. ಈಗ ಎಲ್ಲಿಗೆ ಎತ್ತಿತ್ತು ಅಂತ ಗೊತ್ತಾಗ್ತಿಲ್ಲ. ಎಲ್ಲಪ್ಪ ನರಿಮೂಗರಿಗೆ ಎತ್ತಿತ್ತು ಈಗ ಪ್ಲೇಸ್ ಆ್ಯಕ್ಚುಲಿ. ಇನ್ನೀಗ ಬೈಕ್ ಅಂತೂ ಸಿಕ್ಕಾಪಟ್ಟೆ ಹೀಟ್ ಆಗಿದೆ ಗುರು. 124 ಕಿಲೋಮೀಟ್ರ್ ಆಗಿದೆ ಆಲ್ರೆಡಿ. ಇವಾಗ 148 ಇದಾಗಿದೆ. ಅಂದರೆ ಟ್ರಿಪ್ B ಅಲ್ಲಿ ನಾನು ಮೈಲೇಜ್ ನೋಡೋದು ಇವಾಗ ಸೆಟ್ ಮಾಡಿ. ಒಮ್ಮೆ
ಅಂದರೆ ಫುಲ್ ಟ್ಯಾಂಕ್ ಮಾಡಿದ್ಮೇಲೆ 0 ಮಾಡಿಡ್ತಾನೆ ಟ್ರಿಪ್ ಬಿ ಅಲ್ಲಿ. ಟ್ರಿಪ್ ಎ ಅಲ್ಲಿ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಹಾಗೆ ಈಗ ನರಿಮೊಗರು ಕಾಲ್ದು ಇನ್ನು ಬೆದ್ರಾಳ ಮುಖ್ಯಗೆ ಬರುತ್ತೆ. ಒಂದು ಇಲ್ಲಿ ನನ್ನ ದೊಡ್ಡಮ್ಮನ ಮನೆಗೆ ಹೋಗ್ಬೇಕಂತ ಇದ್ದೇನೆ. 2 ದೊಡ್ಡಮ್ಮನ ಮನೆ ಉಂಟು, ಒಂದು ಮುಂಡೂರು ಪಂಜಾಳ ರೂಟಲ್ಲಿ, ಮತ್ತೊಂದು ಈ ಕಡೆ ಬೆದ್ರಾಳ ರೂಟಲ್ಲಿ. ಈಗ ಅಂದರೆ ಸ್ವಲ್ಪ ಬೈಕ್ ಹೀಟ್ ಆಗಿದೆ ಅಲ್ಲ, ಹಾಗೆ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕಲ್ಲ ಬೈಕಿಗೆ. ಅದಕ್ಕೋಸ್ಕರ ನಾನು ಅಂದರೆ ಸ್ವಲ್ಪ ರೆಸ್ಟ್ ಕೊಡುವ ಅಂತ ಬೈಕಿಗೆ ಅಂತ ಹೇಳ್ಕೊಂಡು ಈಗ ಸ್ವಲ್ಪ ಬ್ರೇಕ್ ಮಾಡುವ ಅಂತ ಹೇಳಿ ಅವರ ಮನೆಗೆ ಹೋಗುವ ಅಂತ ಇದ್ದೇನೆ. ಈಗ ಇಲ್ಲಾಂದರೆ ನಾನು ಹೋಗ್ತಿರ್ಲಿಲ್ಲ, ಈಗ ಡೈರೆಕ್ಟ್ ಮನೆಗೆ ಹೋಗುವ ಅಂತ ಇದ್ದೆ. 4 ಗಂಟೆ ಆಯಿತು. ಇಲ್ಲಿಂದ ಒಂದು ಶಾರ್ಟ್ ಕಟ್ ರೂಟ್ ಇದೆ. ಇಲ್ಲಿ ಆ್ಯಕ್ಚುಲಿ ರೈಲ್ವೆ ಟ್ರ್ಯಾಕ್ ಇದೆ ಇಲ್ಲಿ, ಅಂದರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ಸ್ ನೋಡ್ಬೋದು ನಿಮ್ಗೆ ಇಲ್ಲಿ ಹೋದರೆ. ಇಲ್ಲಿ ಶಾಲೆ ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಶಾಲೆ ಬಿಟ್ಟಿದ್ದವರಿಗೆ ಅವರು ಬರ್ತಾ ಇದ್ದಾರೆ. ಸ್ಕೂಲ್ ಬಸ್ ಬಂತು ನೋಡಿ ಅಲ್ಲಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ ನೋಡಿ. ಸ್ಕೂಲ್ ಬಸ್ ಬರ್ತಾ ಇದೆ ಆ್ಯಕ್ಚುಲಿ. ಅಂದರೆ ಅದು ಈಗ ಶಾಲೆ ಟೈಮ್ ಅಲ್ಲ, ಶಾಲೆ ಬಿಡುವ ಟೈಮ್. ಈಗ ಶಾಲೆ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ, ಏನಪ್ಪ ಇವನು ಮೋಟೋ ವ್ಲಾಗ್ ಮಾಡ್ತಾನೆ ನೋಡಿ. ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ ಶಾಲೆ ಮಾಡ್ಕೊಂಡು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಇಲ್ಲಿ ರೈಲು ಹೋಗ್ತದೆ, ಸೀದಾ ಹೋಗ್ತದೆ ಇಲ್ಲಿ. ಅಂದರೆ ಹಾಗೆ ಬರ್ತಾ ಇರೋದಿಲ್ಲ ರೈಲು. ಇಲ್ಲೊಂದು ಹಂಸ ಹಾಕಿದ್ದಾರೆ, ಸ್ಲೋ ಆಗಬೇಕಂತ. ರೈಲು ಎಲ್ಲಾದ್ರೂ ಬಂದರೆ ಇವರು ಸೀದಾ ಹೋಗ್ತಾರೆ ಹೋಗುವವರು. ಅದಕ್ಕೆ ಇಲ್ಲಿ ಎಲ್ಲ ಹಂಸ ಆಗಿದೆ, 2 ಹಂಸ ಆಗಿದೆ ನೋಡಿ. ರೈಲ್ವೆ ಟ್ರ್ಯಾಕು ಆ ಕಡೆ ಈ ಕಡೆ ರೈಲ್ವೆ ಟ್ರ್ಯಾಕ್. ನನ್ನ ಅಂದರೆ ಆ್ಯಕ್ಚುಲಿ ನನ್ನ ಅಕ್ಕನಿಗೆ ಮೋಟೋ ವ್ಲಾಗಿಂಗ್ ತೋರಿಸ್ಬೇಕಂತ ಇದ್ದೇನೆ. ಅಂದರೆ ಅವರಿಗೆ ಹೇಗೆ ಅದು ವ್ಲಾಗಿಂಗ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನೀಗ ಮೋಟೋ ವ್ಲಾಗಿಂಗ್ ಅಂದರೆ ಕಂಟಿನ್ಯೂ ಮಾಡಿದ್ರೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ. ಅದಕ್ಕೋಸ್ಕರ ನಾನೀಗ ಒಂದ್ಸಲ ಸ್ಟಾಪ್ ಮಾಡಿದ್ದು. ತುಂಬ ಲಾಂಗ್ ಆಗುತ್ತೆ ವೀಡಿಯೋ. ಸ್ಕ್ರೀನ್ ಆಫ್ ಆಯಿತಾ ಅಂತ ಇಲ್ಲ, ಆಗ್ತಾಯಿದೆ ವಾಯ್ಸ್, ವೀಡಿಯೋ ರೆಕಾರ್ಡ್ ಆಗ್ತಾಯಿದೆ. ಆವಾಗ ಅರ್ಧ ಗಂಟೆ ಸ್ಟಾಪ್ ಆಗಿದೆ, ಅರ್ಧ ಗಂಟೆ ವೀಡಿಯೋ ಆಗಿದೆ ಮೊಬೈಲ್ದು. ಏನೋ ಶೇಕ್ ಆಗಿಬಿಟ್ಟು ಅದು ವೀಡಿಯೋ ಸ್ಟಾಪ್ ಆಗಿದೆ. ಏನು ಮಾಡೋದು? ಇಲ್ಲಿ ಹಂಸ ಎಲ್ಲ ಇಲ್ಲ, ಮನೆಯಿಂದ ಹಂಸ ಆಗ್ತಾರೆ ಕೆಲವು ಕಡೆ. ಅಂದರೆ ಆ್ಯಕ್ಚುಲಿ ನನ್ನ ಅಕ್ಕನಿ ನಾನು ಇಲ್ಲಿ ದೊಡ್ಡಮ್ಮನ ಮನೆಗೆ ಬರ್ತಾ ಇರ್ತೇನೆ ಒಮ್ಮೆ. ಹಂಗಂತೇಳಿ ಯಾವಾಗಲೂ ಬರೋಲ್ಲ. ಇದು ನನ್ನ ಅಂದರೆ ಅಮ್ಮಂದ ಒಂದು ಸ್ಟೆಪ್ ಅಕ್ಕ, ಅಂದರೆ ಒಂದು ಮಧ್ಯದವರು ಅಕ್ಕ, ಅಂದರೆ ದೊಡ್ಡಮ್ಮನ ಮನೆಯಲ್ಲಿ ಮುಖ್ಯ ಬೆದ್ರಾಳ ಹತ್ರ. ಇಲ್ಲಿ ಸಣ್ಣ ದೊಡ್ಡಮ್ಮನ ಮನೆ ಅಂದರೆ ಮುಂಡೂರು ಪಂಜಾಳ ಹತ್ರ ಆಗುತ್ತೆ. ಇದು ಕಾಂಕ್ರೀಟ್ ರೂಟು ಅಂತ ಜಿಮ್ಸ ಇರಬೇಕು. ಕಾಂಕ್ರೀಟ್ ಇದೆ, ಹೌದು. ಕಾಂಕ್ರೀಟ್ ಅಂದರೆ ಆ್ಯಕ್ಚುಲಿ ತುಂಬ ಟೈಮ್ ಬರುತ್ತೆ ಬಾಳಿಕೆ, ಗೊತ್ತಾಯ್ತಾ ನಿಮಗೆ? ತುಂಬ ಟೈಮ್ ಬರುತ್ತೆ. ಈ ಡಾಮರ್ ಮಾಡಿದರೆ ಆಯಿತು, 2 ವರ್ಷ ಎಲ್ಲ ಅದು ಹೋಗ್ತದೆ, ಎದ್ದೋಗ್ತದೆ ಡಾಮರ್ ರೋಡ್ ಅಂದರೆ ಹಾಗೆಲ್ಲ. ಅದು ಆ್ಯಕ್ಚುಲಿ ಕ್ವಾಲಿಟಿ ಮೇಂಟೈನ್ ಮಾಡಲ್ಲ, ಎಲ್ಲ ಹಣ ನುಂಗ್ತಾರೆ ಇವರು. ಎಲ್ಲಿ ಅವರು ಒಬ್ಬರು ಪ್ರಯೋಜನ ಇಲ್ಲ. ಇಲ್ಲಿ ರಾಜಕಾರಣಿಯವರೆಲ್ಲ ಅವರ ಕಿಸೆ ತುಂಬಿಸೋದು ಬಿಟ್ಟರೆ ಏನಿಲ್ಲ. ಇಲ್ಲಿ ಡಾಮರ್ ರೋಡ್ ಸರಿ ಮಿಕ್ಸಿಂಗ್ ಮಾಡಲ್ಲ, ಎಲ್ಲ ಅದರಲ್ಲೂ ಲಾಭ ಮಾಡ್ತಾರೆ, ಎಲ್ಲ ಕಿಸೆಗೆ ಹಾಕ್ತಾರೆ ಹಣ. ನಮ್ಮ ಈ ಕಡೆ ರೋಡೇ ಸರಿ ಇಲ್ಲ, ಇಲ್ಲಿ ಅಂತಲ್ಲ ಎಲ್ಲ ಕಡೆ ಇಷ್ಟೇ. ಏನು ಮಾಡೋದು? ಇನ್ನು ಸ್ವಲ್ಪ ಬಂತು, ಇನ್ನು ದೊಡ್ಡವನ ಮನೆ ಇಲ್ಲೇ ಒಂದು ರೈಟಿಗೆ ತಗೊಳ್ಬೇಕು. ಇಲ್ಲೇ ನೋಡಿ, ಇಲ್ಲೇ ರೈಟಿಗೆ ತಗೊಳ್ಬೇಕು ಆ್ಯಕ್ಚುಲಿ. ಇಲ್ಲೊಂದು ಚಡಿ ಆಗಿದೆ, ಹಾಗೆ ಸ್ಲೋ ಮಾಡಿದೆ ಗೊತ್ತಿಲ್ಲ. ಇಲ್ಲಿ ಒಂದು ಗುಳಿಗಾನ ದೇವಸ್ಥಾನ ಇದೆ, ಅಲ್ಲಿ ಒಳ್ಳೆ ಅಂದರೆ ಹರಕೆ ಹೇಳಿದ್ರೆ ಆಗ್ತದೆ. ನಾನು ಸ್ಕೂಲ್ ಟೈಮಲ್ಲಿ ಒಮ್ಮೆ ಹೇಳಿದ್ದೆ, ಅಂದರೆ ನಂದು ವಾಚ್ ಬಿಸಾಕಿ ಹೋಗಿತ್ತು. ಅಂದರೆ ಯಾರೋ ಗೆದ್ದಿರ್ಬೋದು. ಅಳಿಕೆ ಸ್ಕೂಲಲ್ಲಿ ಹೋಗ್ತಾ ಇದ್ದೆ ಆವಾಗ ಶಾಲೆಗೆ. ಆವಾಗ ಹೇಳಿದ್ದು ನನಗೆ ವಾಚ್ ವಾಪಸ್ ಸಿಕ್ಕಿದೆ. ದೇವರಲ್ಲಿ ದೇವರು ಅಂದರೆ ನಮ್ಮ ಭಾರತ ಸಂಸ್ಕೃತಿ ಅಷ್ಟು ಇದು. ಅಂದರೆ ನಂಬಿದವ್ರಿಗೆ ಇಂಬು ಅಂತ. ನಂಬಿದ್ರೆ ನಮಗೆ ಫಲ, ಇಲ್ಲಾಂದ್ರೆ ಏನಿಲ್ಲ. ಇದರಲ್ಲೆಲ್ಲ ಮಾಡಿ ರೋಡು ಇಲ್ಲಿ ಕಾಂಕ್ರೀಟ್ ಅರ್ಧಂಬರ್ಧ ಮಾಡಿದ್ದಾರೆ ಅಲ್ಲ. ಇಲ್ಲೊಂದು ಚಡಿ ಮಾತ್ರ, ಎಂಥ ಚಡಿ ಅದು. ಇಲ್ಲಿ ನೋಡಿ, ಇಲ್ಲಿ ಅರ್ಧ ಕಾಂಕ್ರೀಟ್ ಮಾಡಿ ಹಾಕಿದ್ದಾರೆ ಇವರು ಗೌರ್ಮೆಂಟ್ನವರು.
ಪಂಚಾಯತ್ ಅವ್ರು ಅಂತ ಹೇಳ್ಬೋದು, ಅಲ್ಲ ಪುರಸಭೆ ಪುತ್ತೂರಿನವರು. ಅಷ್ಟೇ ಕಾಂಕ್ರೀಟ್. ಎಂಥದ್ದು ರೋಡ್ ಒಂದು ಕ್ಲಿಯರ್ ಮಾಡೋಕ್ಕಾಗಲ್ಲ ಇವರಿಗೆ. ಸಿಮೆಂಟ್ ಕಾಂಕ್ರೀಟ್ ಇದೆಯಲ್ಲ ರೋಡು ಅರ್ಧಂಬರ್ಧ ಮಾಡೋದು. ನಮ್ಮ ಟ್ಯಾಕ್ಸ್ ಹಣ ಎಲ್ಲ ಎಲ್ಲಿಗೆ ಹೋಗ್ತದೆ ನನಗೆ ಗೊತ್ತಾಗಲ್ಲಪ್ಪ. ಅಂದರೆ ಏನು ಮಾಡ್ತಾರೆ ಇವರು ಗೌರ್ಮೆಂಟ್ ಅವರು, MP MLA ಅವರು ಹಣನೆಲ್ಲ ಏನು ಮಾಡ್ತಾರೆ ಅಂತ ಇರೋದು. ಒಂದು ಎಷ್ಟು ಒಂದು 100 ಮೀಟ್ರು ಇಲ್ಲ 100 ಮೀಟ್ರು ಮಾಡಲ್ಲ ರೋಡು ಸರಿಯಾಗಿ. ಇಲ್ಲೇನೋ ಕಟ್ತಾ ಇದ್ದಾರೆ, ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ. ನೋಡಿ ನಮ್ಮ ಅಕ್ಕನ ಮನೆ ಬಂತು, ದೊಡ್ಡಮ್ಮ ಮನೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಅಲ್ಲಿ ನೋಡಿ ಅಕ್ಕ ಇದ್ದಾಳೆ. ಹಾಯ್, ಮೋಟೋ ವ್ಲಾಗಿಂಗ್ ಅಲ್ಲಿ ಅಕ್ಕ ಬರ್ತಾ ಇದ್ದಾರೆ. ಓಕೆ, ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತೇನೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ.